ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ಇದು ತ್ರಿವರ್ಣ ತ್ರಿಕೋನ ಚರ್ಚೆ. ನಾನು BM ಹನೀಫ್. ನನ್ನ ಜೊತೆಗೆ ಇವತ್ತು 4 ಎಕ್ಸ್ಪರ್ಟ್ಸ್ ಇದ್ದಾರೆ. ಅಬ್ದುಲ್ ರಹಮಾನ್ ಪಾಷಾ ಅವರು ಭಾಷಾ ತಜ್ಞರು, ಅದೇ ರೀತಿ ಸೂರ್ಯ ಮುಕುಂದರಾಜ್ ಕಾಂಗ್ರೆಸ್ ಪಕ್ಷದ ಕಾನೂನು ವಿಭಾಗದ ಮುಖ್ಯಸ್ಥರು, ಹಾಗೆ ಜಹೋಮಾ ತಿಪ್ಪೇಸ್ವಾಮಿ ಕನ್ನಡದ ಕ್ರಿಯಾಶೀಲ ವ್ಯಕ್ತಿ, ಕನ್ನಡದ ಹೋರಾಟಗಾರರು. ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ, ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ರಾಜ್ಯದ 4134 ಕನ್ನಡ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮದ ತರಗತಿಗಳನ್ನು ಆರಂಭಿಸಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಈ ನಿರ್ಧಾರದ ಪರ ಮತ್ತು ವಿರುದ್ಧವಾದಂತಹ ಬಿರುಸಿನ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದೆ. ಎಸ್ ಸೂರ್ಯ, ಯಾಕೆ ಸರ್ಕಾರ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇಂಗ್ಲಿಷ್ ತರಗತಿಗಳನ್ನ ಆರಂಭಿಸಬೇಕಾದಂತಹ ಅಗತ್ಯ ಏನಿದೆ? ಸರ್, ಈಗ ವಿರೋಧ ಮಾಡ್ತಾ ಇರೋರು ಯಾರು ಕೂಡ ಅವ್ರ ಮಕ್ಕಳನ್ನ ಶಾಲೆಗಳಿಗೆ ಸೇರಿಸಿಲ್ಲ. ಮೊದಲನೇದಾಗಿ ವಿರೋಧ ಮಾಡ್ತಾ ಇರೋರು ಅವರ ಮಕ್ಕಳನ್ನ ಕೇಳಿಸ್ತಾ ಇದೆ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ವಿರೋಧ ಮಾಡ್ತಾ ಇರೋರು ಯಾರು ಕೂಡ ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೂ ಸೇರಿಸ್ತಾ ಇಲ್ಲ, ಕನ್ನಡ ಮಾಧ್ಯಮಕ್ಕೂ ಸೇರಿಸ್ತಾ ಇಲ್ಲ. ಸೊ ಅಲ್ಲ, ನಂದು ಪೂರ್ತಿ ಆಮೇಲೆ ಹೇಳಿ. ನಾನು ವಿರೋಧ ಮಾಡ್ತಾ ಇದ್ದೀನಿ ಈ ನಿಲುವನ್ನು. ನನ್ನ ಮಕ್ಕಳನ್ನ ಕನ್ನಡ ಮಾಧ್ಯಮದಲ್ಲಿ ಓದಿಸ್ತಾ ಇರೋದು. ನಾನು ಓದಿರೋದು ಸರ್ಕಾರಿ ಶಾಲೆಯಲ್ಲೇ, ನನ್ನ ಮಗನು ಓದ್ತಾ ಇರೋದು ಈಗಲೂ ಕನ್ನಡ ಮಾಧ್ಯಮದಲ್ಲೇ ಸರ್ಕಾರಿ ಶಾಲೆಯಲ್ಲೇ. ನನಗೆ ವಿರೋಧ ಮಾಡಕ್ ನೈತಿಕತೆ ಇದೆ, ಬಟ್ ಆದ್ರೆ ನಾನು ವಿರೋಧ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಕನ್ನಡ ಶಾಲೆಗಳಿಗೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಇವತ್ತು ಅಡ್ಮಿಷನ್ ಮಾಡಿಸುವಂತ ಸಂಖ್ಯೆ ತುಂಬಾ ಕ್ಷೀಣವಾಗಿದೆ. ಆಮೇಲೆ ಗ್ರಾಮೀಣ ಭಾಗದಲ್ಲೂ ಕೂಡ ಎಷ್ಟೋ ಜನ ರೈತಾಪಿ ವರ್ಗದವರು ಇವತ್ತಿಗೂ ತಮ್ಮ ಮಕ್ಕಳನ್ನ ಹಳ್ಳಿನಲ್ಲಿರುವಂತ ಸರ್ಕಾರಿ ಶಾಲೆಗೆ ಕಳಿಸ್ತಾ ಇಲ್ಲ, ದೂರದಲ್ಲಿರುವಂತ ಬಸ್ಗಳು ಮಾಡಿ ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಒಂದು ಇಂಗ್ಲಿಷ್ ಶಿಕ್ಷಣವನ್ನ ಪಡಿಬೇಕು ಅಂತ. ತಾವು ಯಾರು ವಿರೋಧವನ್ನ ಬಿಳಿಮಲೆ ಆಗಿರ್ಬೋದು ಅಥವಾ ಒಂದು 10 ಜನ ವಿರೋಧ ಮಾಡ್ತಾ ಇರ್ಬೋದು ಅಷ್ಟೇ. ಬಹುಸಂಖ್ಯಾತರು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಏನು ಬಯಸ್ತಾ ಇದ್ದಾರೆ, ಜನ ಏನು ಬಯಸ್ತಾ ಇದ್ದಾರೆ, ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅದನ್ನ ಸರ್ಕಾರ ಈಡೇರಿಸಬೇಕಾಗತ್ತೆ. ಉಚಿತ ಶಿಕ್ಷಣ ಮತ್ತು ಕಡ್ಡಾಯ ಶಿಕ್ಷಣ ಇದು ಸರ್ಕಾರದ ಒಂದು ಜವಾಬ್ದಾರಿ ಕೊಡ್ಬೇಕಾಗಿರೋದು ಮಕ್ಕಳಿಗೆ. ಅಂಥದ್ರಲ್ಲಿ ಇವತ್ತು ಎಷ್ಟು ಜನ ಒಂದ್ ನಿಮಿಷ ನೀವು ಅಲ್ಲಿ ಈಗ ಏನಾಗುತ್ತೆ, ನಮ್ಮ ಪ್ಯಾನಲ್ ಅಲ್ಲಿ ಇಳಿದಿರೋರ ಪ್ರಸ್ತಾಪ ಬಂದಾಗ ಒಂದು ಮಾತನ್ನಲ್ಲಿ ಸೇರಿಸಬೇಕಾಗುತ್ತೆ. ನೀವು ಬಿಳಿಮಲೆಯವರ ಪ್ರಸ್ತಾಪ ಮಾಡಿದ್ರಿ. ನೀವು ಪುರುಷೋತ್ತಮ ಬಿಳಿಮಲೆಯವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಸರ್ಕಾರದ ಒಂದು ಅಂಗ ಅವರು, ಅದು ಸರ್ಕಾರದ ಒಂದು ಬಾಡಿ. ಅವರು ಕೂಡ ಇದನ್ನು ಬಹಳ ಸ್ಪಷ್ಟವಾಗಿ ವಿರೋಧಿಸ್ತಾ ಇದ್ದಾರೆ. ಅದಕ್ಕೇನೋ ಬಲವಾದಂತ ಕಾರಣಗಳಿರ್ತವೆ. ಯಾರೋ ಕೆಲವರು ಯಾರೋ ಕೆಲವರು ವಿರೋಧಿಸ್ತಾರೆ ಅನ್ನೋ ತರ ಅಷ್ಟು ಲಘುವಾಗಿ ಇಲ್ಲ ಇದು ಪರಿಸ್ಥಿತಿ. ಇದು ಯಾಕಂತ ಹೇಳಿದ್ರೆ ತುಂಬಾ ತಜ್ಞರು, ಬಹಳ ಮಂದಿ ತಜ್ಞರು, ಭಾಷಾ ವಿಜ್ಞಾನಿಗಳು ತಜ್ಞರು ಕೂಡ ಇದನ್ನ ಹೇಳ್ತಾ ಇದ್ದಾರೆ. ಭಾಷಾ ವಿಜ್ಞಾನ ತಜ್ಞರು ಹೇಳೋದು ಸರಿ, ಬಟ್ ಭಾಷಾ ವಿಜ್ಞಾನ ತಜ್ಞರು ಎಷ್ಟು ಜನ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡೋದ್ರ ಹತ್ರ ಗಮನ ಹರಿಸಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಎಷ್ಟು ಜನ ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇದ್ದಾರೆ, ಎಷ್ಟು ಜನ ನಿಜವಾಗ್ಲೂ ಕನ್ನಡ ಮಾಧ್ಯಮದಲ್ಲಿ ಓದಿರುವಂತ ಕಲ್ತಿರುವಂತ ವಿದ್ಯಾರ್ಥಿಗಳಿಗೆ ಶಕ್ತಿಯನ್ನ ನೀಡಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ನಾನೊಬ್ಬ ವಕೀಲನಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿ ಕನ್ನಡ ಮಾಧ್ಯಮದಲ್ಲೇ ಓದಿ ಇವತ್ತು ಎಷ್ಟೋ ಜನ ವಕೀಲರುಗಳು ನ್ಯಾಯಾಲಯಗಳಲ್ಲಿ ಕನ್ನಡ ಕೇವಲ ಇಂಗ್ಲಿಷ್ ಒಂದು ಕಾರಣಕ್ಕೋಸ್ಕರ ಹಿಂದುಳಿದಿರೋದನ್ನ ನೋಡ್ತಾ ಇದೀವಿ. ಎಷ್ಟೋ ಜನ ನ್ಯಾಯಾಧೀಶರುಗಳು ಬಹಿರಂಗವಾಗಿ ನ್ಯಾಯಾಲಯ ತೆರೆದ ಇದರಲ್ಲಿ ಕೋರ್ಟಾಲ್ಗಳಲ್ಲೇ ಹೇಳ್ತಾರೆ, ಇಂಗ್ಲಿಷ್ ತುಂಬಾ ದೊಡ್ಡ ಕಷ್ಟ ಆಗ್ತಿದೆ ತುಂಬಾ ವಕೀಲರುಗಳಿಗೆ. ಎಷ್ಟೋ ಜನ ವಿಜ್ಞಾನಿಗಳಾಗಬೇಕಾಗಿತ್ತು, ಎಷ್ಟೋ ಜನ ಡಾಕ್ಟರ್ಗಳಾಗಬೇಕಾಗಿತ್ತು. ಇಲ್ಲಿ ನೀವು ಎಷ್ಟು ಪಠ್ಯ ಪುಸ್ತಕಗಳನ್ನ ಕೊಡ್ತಾ ಇದ್ದೀರಾ, ಎಷ್ಟು ತರ್ಜುಮೆಯನ್ನ ಮಾಡ್ತಾ ಇದ್ದೀರಾ, ಎಷ್ಟು ಅನುವಾದವನ್ನ ಮಾಡ್ತಾ ಇದ್ದೀರಾ, ಎಷ್ಟು ಸಾಹಿತ್ಯ. ಕೇವಲ ನೀವು ಇದನ್ನ ಸಾಹಿತ್ಯವನ್ನ ಕೊಟ್ರೆ ಮಾತ್ರ ಆಗಲ್ಲ, ಸಂಬಂಧಪಟ್ಟಂತ ಪಠ್ಯ ಪುಸ್ತಕಗಳನ್ನ ಇವತ್ತು ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ಗಳನ್ನ ಎಷ್ಟು ನೀವು ಟ್ರಾನ್ಸ್ಲೇಟ್ ಮಾಡಿ ಜನರಿಗೆ ಕನ್ನಡದಲ್ಲಿ ಒದಗಿಸುವಂತ ಇದನ್ನ ವ್ಯವಸ್ಥೆ ಮಾಡಿದ್ದೀರಾ, ಏನ್ ಮಾಡಿದ್ದೀರಾ? ಸೊ ಈ ಎಲ್ಲ ಪ್ರಶ್ನೆಗಳು ಬರ್ತವೆ. ಸೊ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ದೊರಕುವಂತ ವ್ಯವಸ್ಥೆ ಆಗ್ತಾ ಇದೆ. ಅದ್ರ ಜೊತೆಗೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಆಗಬೇಕು ಅಂದ್ರೆ ಪೋಷಕರು ತುಂಬಾ ಜನ ಸಾಲ ಮಾಡಿ ಇವತ್ತು ಆಂಗ್ಲ ಮಾಧ್ಯಮಕ್ಕೆ ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ. ಕಾರಣ ಒಂದೇ, ಏನು ಅಂದ್ರೆ ಇದು ಇವತ್ತು ನಿನ್ನೆ ಮೊನ್ನೆಯಿಂದ ನಡೀತಾ ಇರುವಂತದ್ದಲ್ಲ. 25-30 ವರ್ಷಗಳ ಹಿಂದೆಯಿಂದನೂ ಕೂಡ ಇವತ್ತು ಸರ್ಕಾರಿ ಶಾಲೆ ಮತ್ತು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಓದುವಂತ ಒಂದು ಇದರಲ್ಲಿ ಒಂದು ಪೈಪೋಟಿ ಇದೆ. ಸೊ ನಾನು ಕನ್ನಡ ಮಾಧ್ಯಮ ಶಾಲೆ, ನಮ್ಮಪ್ಪ ನನ್ನ ಸರ್ಕಾರಿ ಶಾಲೆಗೆ ಸೇರಿಸ್ದಾಗ್ಲೂ ಕೂಡ ಎಷ್ಟೋ ಜನ ಹೇಳಿದ್ರು, ಯಾಕೆ ಅಲ್ಲಿ ಸೇರಿಸಿದ್ಯಾ, ನಿನ್ ಮಗ ಹಾಳಾಗೋಗ್ಬಿಡ್ತಾನೆ, ನೀನ್ ಬೇರೆ ಸ್ಕೂಲ್ಗಳಿಗೆ ಯಾರು ಹೇಳ್ತಾ ಇದ್ದಿದ್ದು? ಬೇರೆ ಯಾರು ಅಲ್ಲ, ಇವತ್ತು ನೀವು ಯಾರು ಹೇಳ್ತಾ ಇದ್ದೀರಲ್ಲ ಇದನ್ನ ವಿರೋಧ ಮಾಡ್ತಾರೆ ಅಂತ ಆ ದೊಡ್ಡ ಮಹಾನ್ ಭಾವರುಗಳೇ ಹೇಳ್ತಾ ಇದ್ದಿದ್ದು, ಸಾಹಿತಿಗಳೇ ಹೇಳ್ತಾ ಇದ್ದಿದ್ದು. ಅಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಪಾಠ ಮಾಡುವಂತ ಮೇಷ್ಟ್ರುಗಳೇ ಹೇಳ್ತಾ ಇದ್ರು, ನಿನ್ ಮಗನ್ ಯಾಕೆ ಕರ್ಕೊಂಡ್ಬಂದು ಈ ಸ್ಕೂಲಿಗೆ ಸೇರಿಸಿದ್ಯಾ ಅಂತ. ಇಂಥ ಪರಿಸ್ಥಿತಿ, ಇವ್ರ ಮಕ್ಳನ್ನ ಇವರು ಪ್ರಯೋಗ ಮಾಡಕ್ ಸಿದ್ಧ ಇಲ್ಲದೆ ಇರೋದ್ಮೇಲೆ ಬೇರೆಯವ್ರ ಮಕ್ಳಿಗೆ ಹೇಳೋವಂತ ನೈತಿಕತೆ ಶಕ್ತಿ ಯಾರಿಗೂ ಖಂಡಿತವಾಗ್ಲೂ ಇಲ್ಲ. ಇವತ್ತು ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು.
ಪೋಷಕರು ಬಯಸ್ತಾ ಇದ್ದಾರೆ ಉಚಿತ ಶಿಕ್ಷಣ ದೊರಕಬೇಕು. ಎಷ್ಟೋ ಜನ ಸಾಲ ಮಾಡಿ ಮಕ್ಕಳ ಎಸ್ ಶಿಕ್ಷಣವನ್ನ ಮಾಡ್ತಾ ಇದ್ದಾರೆ. ಎಸ್ ಅಂತಂದ್ರೆ ಎಸ್ ಎಸ್ ಸರ್ಕಾರಿ ಎಸ್ ಶಾಲೆಗಳಲ್ಲಿ ಕಲೀಲಿ. ಎಸ್ ಜಹೋಮ್ ಅವರೇ, ಇದು ಎಕ್ಸ್ಕ್ಯೂಸ್ ಆಗುತ್ತಾ ಇದು? ಇಲ್ಲ ಕನ್ನಡ ಶಾಲೆಗಳು ಸರಿಯಾಗಿಲ್ಲ, ಅಥವಾ ಕನ್ನಡದ ಪೋಷಕರು ಯಾರು ಅವರು ಕನ್ನಡ ಚಳವಳಿಗಾರರೆಲ್ಲ ಮಾತಾಡ್ತಾರೆ, ಅವ್ರ ಮಕ್ಕಳನ್ನೆಲ್ಲ ಇಂಗ್ಲಿಷ್ ಮೀಡಿಯಂ ಮಾಧ್ಯಮ ಕಳಿಸ್ತಾ ಇದ್ದಾರೆ ಅನ್ನೋದು ಇದೊಂದು ಎಕ್ಸ್ಕ್ಯೂಸ್ ಆಗುತ್ತಾ ಈ ಕಾರಣಕ್ಕೆ? ಇದು ಎಕ್ಸ್ಕ್ಯೂಸ್ ಮಾಡೋ ಪ್ರಶ್ನೆನೇ ಅಲ್ಲ. ಇದು ಮೊದಲನೇದಾಗಿ ಹೇಳ್ತೀನಿ, ಇದು ಮುಂದುವರೆದ ದೇಶಗಳಲ್ಲಿ ಇದೊಂದು ಚರ್ಚಾ ವಿಷಯನೇ ಅಲ್ಲ. ಈ ಚರ್ಚೆ ನಡೀತಾನೆ ಇರಲಿಲ್ಲ ಮುಂದುವರೆದ ದೇಶಗಳಲ್ಲಿ. ಈಗ ಈಗ ಯಾವುದು ಮುಂದುವರೆದ ದೇಶಗಳಂತ ಅನಿಸ್ಕೊಂಡಿದ್ದೇವೆ, ಸ್ವಿಟ್ಜರ್ಲ್ಯಾಂಡ್, ಜಪಾನ್, ಜರ್ಮನಿ, ಕೊರಿಯಾ, ಈ ಕಂಟ್ರಿ. ಈಗ ನಾನು ಅದೇ ಹೇಳ್ತಾ ಇದ್ದೆ, ಈ ಒಂದು ಚರ್ಚೆ ಈ ಮುಂದುವರೆದ ದೇಶಗಳಲ್ಲಿ ತಗೊಂಡ್ರೆ ಈ ಚರ್ಚೆ ವಿಷಯವೇ ಅಲ್ಲ ಇದು. ಈ ತಾಯ್ನುಡಿಯಲ್ಲಿ ಕಲಿಸ್ಬೇಕು ಅಥವಾ ಇಂಗ್ಲೀಷ್ ಕಲಿಸ್ಬೇಕು ಅನ್ನೋ ಚರ್ಚೆ ವಿಷಯನೇ ಅಲ್ಲ ಇದು. ಅವರು ಏನು ಯಾವುದೇ ಸಂದೇಹ ಇಲ್ದಂಗೆ ಹೇಳ್ತಾರೆ, ಅವರು ತಾಯ್ನುಡಿ ಕಲಿಕೆಯಲ್ಲೇ ಆಗಬೇಕು, ಶಿಕ್ಷಣ ಆಗಬೇಕು, ತಾಯ್ನುಡಿಯಲ್ಲೇ ಶಿಕ್ಷಣ ಆಗಬೇಕು ಅಂತ ಅನ್ನೋ ಒಂದು. ಯಾಕಂದರೆ ಯುನೆಸ್ಕೋ ಏನು ಹೇಳಿದೆ, ಮಕ್ಕಳಿಗೆ ತಾಯ್ನುಡಿ ಶಿಕ್ಷಣವೇ ಅತ್ಯುತ್ತಮವಾದದ್ದು ಅಂತ ಯುನೆಸ್ಕೋ ಹೇಳಿರೋದು. ಹಾಗೆ ವಿಶ್ವಸಂಸ್ಥೆನೂ ಹೇಳಿದೆ. ಈಗ ಇದು ಭಾವನಾತ್ಮಕವಾಗಿ ನೋಡ್ತಕ್ಕಂಥದ್ದೇ ಅಲ್ಲ. ಈಗ ನಮ್ಮ ಕನ್ನಡ ಕಳೆದೋಗ್ಬಿಡುತ್ತೆ ಅದು ಅಲ್ವೇ ಅಲ್ಲ. ಇದು ಯಾವ ದೃಷ್ಟಿಯಲ್ಲಿ ನೋಡ್ಬೇಕಂದ್ರೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ನೋಡಬೇಕು. ಈಗ ಮಕ್ಕಳಿಗೆ ಯಾವ ಭಾಷೆಯಲ್ಲಿ ವಿಷಯ ಹೇಳಿದ್ರೆ ತಿಳಿಯುತ್ತೆ. ನಾವು ಇಂಗ್ಲೀಷ್ನ ವಿರೋಧಿಗಳಲ್ಲ, ಇಂಗ್ಲೀಷು ಕಲಿಯೋಣ, ಇಂಗ್ಲೀಷನ್ನು ಇನ್ನು ಈಗ ಕಲಿಸುವುದಕ್ಕಿಂತ ಇನ್ನೂ ಚೆನ್ನಾಗಿ ಕಲಿಸೋಣ. ಈಗ ಬರೀ ಏನೋ ಥಿಯರಿಟಿಕಲ್ ಕಲಿಸೋದು ಬೇಡ, ಮಾತಾಡೋದಾಗಿ ಒಂದು ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ ಆಗಿ ಅದನ್ನು ಒಂದು ಸಬ್ಜೆಕ್ಟ್ ಆಗಿ ಇಟ್ಟು ಬೇಕಾದ್ರೆ ಅದು ಬೆಳೆಸ್ಬೋದು. ಈಗ ಹಿಂದಿ ನಮ್ಗೆ ಬೇಡವಾದದ್ದು, ಅದ್ರ ಬಗ್ಗೆ ತುಂಬ ಹೋರಾಟ ನಡೀತಾ ಇದೆ. ನಮ್ಮ ಆಳ್ವಿಕೆ ಎಲ್ಲ ತುಂಬ ಮುಂಚೂಣಿಯಲ್ಲಿ ಹೋರಾಟ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದು ಹಿಂದಿಯನ್ನು ತೆಗೆದುಬಿಟ್ಟು ಹಿಂದಿ ಜಾಗದಲ್ಲಿ ಇಂಗ್ಲೀಷ್ ಕಮ್ಯುನಿಕೇಷನ್ ಸಬ್ಜೆಕ್ಟ್ ಇಟ್ಟು ಇಂಗ್ಲೀಷ್ ಮಕ್ಕಳು ಚೆನ್ನಾಗಿ ಮಾತಾಡೋದು ಕಲೀಲಿ. ಆದರೆ ಅವರಿಗೆ ವಿಷಯಗಳನ್ನು ಮನದಟ್ಟು ಮಾಡಲಿಕ್ಕೆ ಅವರ ಒಂದು ಮಾತೃಭಾಷೆಯಲ್ಲಿ ಆಗಬೇಕು. ಇಲ್ದಿದ್ರೆ ತಲೆಗೆ ಹೋಗಲ್ಲ, ವಿಷಯ ಹೋಗೋದೇ ಇಲ್ಲ. ಈಗ ನಾವು ಏನು ಹೇಳ್ತೀವಿ, ಇಂಗ್ಲೀಷು ಕಲಿಸ್ಬಿಟ್ಟು ನಾವು ಉದ್ಧಾರ ಮಾಡ್ತೀವಿ. ಇಲ್ಲ, ಅವರು ಇನ್ನೂ ಬೆಂಕಿಯಿಂದ ಬಾಣಲಿಗೆ ಬಿದ್ದಂಗಾಗುತ್ತೆ. ಇದು ನನ್ನ ಅಭಿಪ್ರಾಯ. ಯಾಕಂದ್ರೆ ಬೇರೆ ದೇಶಗಳು ನೋಡ್ಬೇಕು. ಏನಂತಂದ್ರೆ ಈಗ ಗ್ಲೋಬಲ್ ಇನ್ನೋವೇಟಿವ್ ಇಂಡೆಕ್ಸ್ ಅಂತ ಒಂದಿದೆ. ಭಾರತ ದೇಶ 37ನೇ ಸ್ಥಾನದಲ್ಲಿದೆ. ಬೇರೆ ಈ ದೇಶಗಳು ಟಾಪ್ 10 ಕಂಟ್ರೀಸ್ ಅಂತ ಏನಿದಾವೆ ಅವೆಲ್ಲವೂ ಮಾತೃಭಾಷೆ ಶಿಕ್ಷಣವನ್ನೇ ಅಳವಡಿಸ್ಕೊಂಡಿರೋದು. ಸ್ವಿಟ್ಜರ್ಲ್ಯಾಂಡ್ ಆಗಿರ್ಬೋದು, ಜಪಾನ್, ಜರ್ಮನಿ, ಇವೆಲ್ಲವೂ ಆಗಿರ್ಬೋದು. ಹೇಳಿ ಸರ್. ಎಸ್ ಪಾಷಾ ಅವರೇ, ನೀವು ಬಹಳಷ್ಟು ವರ್ಷಗಳಿಂದ ಕನ್ನಡವನ್ನ ಕಲಿಸಲೇಬೇಕು ಕರ್ನಾಟಕದಲ್ಲಿ ಇರುವಾಗೆ ಅಂತ ಹೇಳಿ ಬಹಳ ದೊಡ್ಡ ಸಾಹಸವನ್ನ ಪ್ರಯತ್ನವನ್ನ ಮಾಡಿದ್ದೀರಿ ನೀವು. ಅದೇ ರೀತಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನೀವು ಕೆಲಸ ಮಾಡಿದ್ದೀರಿ. ಬೇರೆ ಬೇರೆ ಸರ್ಕಾರದ ಅಂಗಸಂಸ್ಥೆಗಳಲ್ಲಿ ಕೂಡ ಕನ್ನಡಕ್ಕೆ ಸಂಬಂಧಿಸಿ ಬಹಳಷ್ಟು ಕೆಲಸ ಮಾಡಿದ್ದೀರಿ. ಈಗ ಈ 4134 ಶಾಲೆಗಳಲ್ಲಿ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ತರಗತಿಗಳನ್ನ ಅಲ್ಲೇ ನಡೆಸಿದ್ರೆ ಆಗುವಂತ ಅಪಾಯಗಳೇನು ಅಥವಾ ಆಗುವಂತಹ ಲಾಭಗಳೇನು? ಈಗ ನಮ್ಮ ಇದೀಗ ಮಾತಾಡಿದ ಸ್ನೇಹಿತರು ಹೇಳಿದ ಮಾತಿದೆಯಲ್ಲ, ಮೊದಲನೇದಾಗಿ ನಾನು ಒಬ್ಬ ಭಾಷಾ ವಿಜ್ಞಾನದ ವಿದ್ಯಾರ್ಥಿಯಾಗಿ ಭಾಷಾ ಅಧ್ಯಾಪಕನಾಗಿ ಕಳೆದ 50 ವರ್ಷಗಳಿಂದ ನಮಗೆ ಭಾರತ ಮತ್ತು ಕರ್ನಾಟಕ ಅನ್ನುವಂಥದ್ದು ಒಂದು ಅನನ್ಯವಾದಂತಹ ಒಂದು ಮಾದರಿ. ನಾವು ನಮ್ಮ ರಾಜ್ಯವನ್ನು ತಮಿಳುನಾಡು ಜೊತೆ ಕೂಡ ಹೋಲಿಸ್ಲಿಕ್ಕಾಗಲ್ಲ. ನಮ್ಮಲ್ಲಿರ್ತಕ್ಕಂಥ ಭಾಷಾ, ಧಾರ್ಮಿಕ ಮತ್ತು ಸಾಮಾಜಿಕ, ಆರ್ಥಿಕ ಚೌಕಟ್ಟು ನೋಡಿದಾಗ ಕರ್ನಾಟಕವನ್ನ ನಾವು ಸ್ವತಂತ್ರವಾಗಿ ಪರಿಗಣಿಸಬೇಕು. ನಾವು ಬೇರೆ ಮಾದರಿಯನ್ನು ನೋಡಿ ಕಲಿಯೋದೇನು ಹೆಚ್ಚಿಲ್ಲ ಅಂತ ಮೊದಲನೇ ಒಂದು ಒಪ್ಪಿಗೆ. ಎರಡನೇದಾಗಿ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಟ್ರೆ ಒಳ್ಳೇದು ಅನ್ನೋದನ್ನ ಹೇಳೋದಕ್ಕೆ ಯಾವ ದೊಡ್ಡ ಭಾಷಾ ವಿಜ್ಞಾನಿನೇ ಆಗ್ಬೇಕಾಗಿಲ್ಲ. ಮನೆಯಲ್ಲಿ ಕಲ್ತಿರ್ತಕ್ಕಂಥ ಭಾಷಾ ವಿಜ್ಞಾನ ಪ್ರಕಾರ, ಮನೋವಿಜ್ಞಾನ ಪ್ರಕಾರ ಮನೆಯಲ್ಲಿ ಯಾವ ಭಾಷೆಯನ್ನು ಮಗು ಕಲಿಯಲ್ಲ, ಗಳಿಸಿಕೊಳ್ಳುತ್ತೆ ಅಂತ. ಇಟ್ಸ್ ನಾಟ್ ಲರ್ನಿಂಗ್, ಇಟ್ಸ್ ಈಸ್ ಅಕ್ವಿಸಿಷನ್. ಕಾನ್ಶಿಯಸ್ ಆಗಿ ಲರ್ನಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಭಾಷೆಯಲ್ಲಿ 5ನೇ ವರ್ಷದ ಒಳಗೆ ಆ ಕುಟುಂಬದಲ್ಲಿ ಮಾತಾಡುವಂತ ಭಾಷೆಯಲ್ಲಿ ಹಿ ಈಸ್ ಆರ್ ಶಿ ಈಸ್ ಆಲ್ಮೋಸ್ಟ್ ಲಿಂಗ್ವಿಸ್ಟಿಕ್ ಅಡಲ್ಟ್ ಅಂತ ಕರಿತೇವೆ ನಾವು. ಒಂಥರ ವಯಸ್ಕನಷ್ಟು ಭಾಷೆಯನ್ನ ನನ್ನ ಮನೆಯಲ್ಲಿ ಕನ್ನಡ ಮಾತಾಡ್ತಾ ಇದ್ರೆ ಕನ್ನಡ ನನ್ನ ಮಗನಿಗೆ ಅಷ್ಟು ಪ್ರೌಢಿಮೆಯಲ್ಲಿ ಬರುತ್ತೆ. ಆದ್ರೆ ಸ್ಕಿಲ್ಸ್ ಮಾತ್ರ ಅರ್ಥ ಮಾಡಿಕೊಳ್ಳುವುದು ಮತ್ತು ಮಾತಾಡುವುದು ಮಾತ್ರ. ಅಲ್ಲಿಂದ ಮುಂದುವರೆದು ಶಾಲೆಗೆ ಹೋದಾಗ ಅದೇ ಭಾಷೆಯ ಆಧಾರವನ್ನ ಇಟ್ಕೊಂಡು ನೀವು ಯಾಕೆ ಸಬ್ಜೆಕ್ಟ್ಸ್ ಅನ್ನ ಕನ್ನಡ ಮಾಧ್ಯಮದಲ್ಲಿ ಕಲಿಸೋದಿಲ್ಲ ಅಂತ ಹೇಳುವಂತಹದ್ದು ನ್ಯಾಯವಾದ. ಶಾಲೆಯಲ್ಲಿ ನನ್ನ ಮನೆ ಮಾತಿನ ಕನ್ನಡವನ್ನ ಇಂಪ್ರೂವ್ ಮಾಡ್ಬೇಕಾಗುತ್ತೆ. ಶಾಲಾ ಕನ್ನಡ ಬೇರೆ, ಮನೆ ಮಾತಿನ ಕನ್ನಡ ಬೇರೆ. ಅದನ್ನ ಆ ಬ್ರಿಡ್ಜನ್ನ ಗ್ಯಾಪ್ ಮಾಡಿ
ಅಷ್ಟು ಈಗಾಗಲೇ ಸಮರ್ಥವಾಗಿರೋ ಒಂದು ಭಾಷಾ ಕೌಶಲವನ್ನ ಬಳಸಿಕೊಂಡು ಓದುವುದು ಮತ್ತು ಬರೆಯುವುದನ್ನು ಕಲಿಸಿ ಅದನ್ನ ಇದನ್ನ ಎಂತದು ಮಾಧ್ಯಮ ಮಾಡ್ಕೊಳ್ಳೋದ್ರಲ್ಲಿ ಏನು ಅದನ್ನ ಹೇಳಬೇಕಾಗಿಲ್ಲ, ಅದಕ್ಕೆ ಬಹಳ ದೊಡ್ಡ ಜಾಣತನ ಬೇಕಾಗಿಲ್ಲ. ಆದ್ರೆ ಸಮಸ್ಯೆ ಏನಾಗಿದೆ ಸ್ನೇಹಿತರೆ ಇವತ್ತು ಅಂದ್ರೆ, ಮೊದಲನೇ ಸ್ನೇಹಿತರು ಮಾತಾಡಿದ ಹಾಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದ ಮಕ್ಕಳು ಉದ್ಧಾರ ಆಗ್ತಾರೆ ಅನ್ನುವಂಥ ಒಂದು ಒಂದು ನಂಬಿಕೆ, ಅದನ್ನ ನಂಬಿಕೆ ಅಂತ ಕರಿಬಹುದು, ಮೂಢನಂಬಿಕೆ ಅಂತ ಕರೆದು, ಸಮರ್ಥನೆಯ ಆಧಾರದ ಮೇಲೆ ಭ್ರಮೆ ಅಂತಾನು ಕರಿಬಹುದು. ಅಂಥ ಒಂದು ಭ್ರಮೆಯನ್ನ ನಾವು ಇಡೀ ನಮ್ಮ ಸಮಾಜದಲ್ಲಿ ಹುಟ್ಟಾಕಿದ್ದೇವೆ. ನಮ್ಮ ಮಕ್ಕಳನ್ನ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದ್ರೆ ನಮ್ಮ ಮಕ್ಕಳು ಉದ್ಧಾರ ಆಗ್ತಾರೆ, ನೋಡಿ ಅವ್ರು ಓದಿಸ್ತಾರೆ ಇವ್ರು ಓದಿಸ್ತಿದ್ದಾರೆ, ನನ್ ಮಗ ಓದೋದ್ ಬೇಡವೆ ಅನ್ನುವಂಥ ನಿಲುವು ಇದೆಯಲ್ಲ ಪೇರೆಂಟ್ಸ್ ಕಡೆಯಿಂದ, ಬಹಳ ಅದ್ಭುತವಾದ ಮೂಲಭೂತ ಹಕ್ಕು. ನನ್ನ ಮಗನನ್ನ ಯಾವ ಶಾಲೆಯಲ್ಲಿ ಯಾವ ಮಾಧ್ಯಮದಲ್ಲಿ ಓದ್ಬೇಕು ಅನ್ನೋದನ್ನ ನಾನ್ ನಿರ್ಣಯ ಮಾಡ್ಬೇಕು ವಿನ ಸರ್ಕಾರ ನಿರ್ಣಯ ಮಾಡಿ ಹೇಳ್ಬೇಕಾಗಿಲ್ಲ. ಆದ್ರೆ ನನ್ನ ವಿವೇಚನೆ ಏನಾಗ್ಬಿಟ್ಟಿದೆ ಅಂದ್ರೆ, ನಾನು ಒಳ್ಳೆ ಶಿಕ್ಷಣ ಸಿಗಬೇಕು ಅಂದ್ರೆ ಇಂಗ್ಲಿಷ್ ಮಾಧ್ಯಮಕ್ಕೆ ಸೇರಿಸ್ಬೇಕಾ ಅನ್ನೋದು ವಿವೇಚನೆ ನನಗೆ ಬಿಟ್ಟ. ಕಾಲ ಬದಲಾಗಿದೆ ಸ್ನೇಹಿತರೆ. ನಾನು ನನ್ನ ಮಕ್ಕಳನ್ನ ಶಾಲೆಗೆ ಸೇರಿಸುವಂತ ಕಾಲ ಸುಮಾರು 35 ವರ್ಷದ ಹಿಂದಿಂದ. ಆಗ ನಾನು ಉದ್ದೇಶಪೂರ್ವಕವಾಗಿ ನನ್ನ 3 ಜನ ಮಕ್ಕಳನ್ನ 7ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿಯೇ ಓದಿಸಿದ್ದೆ. ಅದ್ಭುತವಾದಂಥ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ನನಗೆ ದೊರಕಿದ್ರು ಕೂಡ ನಾನು ಆಕಾಶವಾಣಿಯಲ್ಲಿದ್ದೆ, ಮಂಗಳೂರಲ್ಲಿದ್ದೆ ಅನ್ನೋ ಕಾರಣಕ್ಕೆ ನಾನು ನನ್ನ ಆಯ್ಕೆಯ ಪ್ರಕಾರ 7ನೇ ತರಗತಿಯವರೆಗೆ ನನ್ನ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದಿದ್ರು, ಆಮೇಲೆ ಇಂಗ್ಲಿಷ್ ಮಾಧ್ಯಮಕ್ಕೆ ಬದಲಾಯಿಸಿದ್ರು. ಅದು ಪ್ಲಾನ್. ಅದು ನನ್ನ 3 ಜನ ಮಕ್ಕಳು ಬಹಳ ದೊಡ್ಡ ಹುದ್ದೆಗಳಲ್ಲಿ ಇದ್ದಾರೆ. ಆದ್ರೆ ಪ್ರಶ್ನೆ ಎಲ್ಲಿ ಬರುತ್ತೆ ಅಂದ್ರೆ, ಇಲ್ಲಿ ನಾವು ನಮ್ಮ ಇಬ್ರು ಸ್ನೇಹಿತರಿಗೆ ಹೇಳ್ಬೇಕಾದ್ದೇನಪ್ಪಾ ಅಂದ್ರೆ, ನಾವು ಭಾಷೆ ಮತ್ತು ಭಾಷಾ ಮಾಧ್ಯಮ, ಭಾಷೆ ಮತ್ತು ಇತರ ವಿಷಯಗಳನ್ನ ಕಲಿಯೋದಕ್ಕೆ ಬಳಸುವಂತ ಮಾಧ್ಯಮ, ಇವೆರಡರಲ್ಲಿ ವ್ಯತ್ಯಾಸವನ್ನ ಕಾಣದಿದ್ರೆ ಬಹಳ ದೊಡ್ಡ ತಪ್ಪನ್ನ ಮಾಡ್ತಾರೆ. ಉದಾಹರಣೆಗೆ ನನ್ನ ಸ್ನೇಹಿತರು ಹೇಳಿದ ಹಾಗೆ ಇಂಗ್ಲಿಷನ್ನ ಒಂದು ಭಾಷೆಯನ್ನಾಗಿ ಕಲಿಬೇಕು, ಕನ್ನಡ ಮತ್ತು ಇಂಗ್ಲಿಷನ್ನ ಭಾಷೆಗಳಾಗಿ ಕಲಿಬೇಕು, ತುಂಬಾ ಚೆನ್ನಾಗಿ ಕಲಿಬೇಕು, ಕನ್ನಡಕ್ಕಿಂತ ಚೆನ್ನಾಗಿ ಕಲಿಬೇಕು ಅಂತ ಬೇಕಂದ್ರೆ ನಾನು ಅಹವಾಲ್ ಮಾಡ್ತೇನೆ. ಆದ್ರೆ ಮನೆಯಲ್ಲಿರುವಾಗ 5-6 ವರ್ಷ ಶಾಲೆಗೆ ಹೋಗೋದಕ್ಕಿಂತ ಮುಂಚೆ ಬಹುಶಃ ನಮ್ಮ ಮನೆಗಳಲ್ಲಿ ಒಂದು ಅಕ್ಷರವೂ, ಒಂದು ಧ್ವನಿಯೂ, ಒಂದು ಪದವೂ, ಒಂದು ವಾಕ್ಯವೂ ಕಿವಿ ಮೇಲೆ ಬಿದ್ದಿರೋದಿಲ್ಲ ಮಗು. ಯಾಕಂದ್ರೆ ಅದು ಕನ್ನಡದ ಮನೆ ಮಾತಿನ ಮಗು. ಆ ಮಗು, ಅಂಥ ಮಗುವನ್ನ ನಾವು ಶಾಲೆಗೆ ಕರ್ಕೊಂಡು ಹೋಗಿ ಇದ್ದಕ್ಕಿದ್ದಂಗೆ ಕನ್ನಡ ಆಗಿದ್ರೆ 90% ಮಾತಾಡುವ ಆಲಿಸುವ ಕೌಶಲವನ್ನ ಗಳಿಸಿಕೊಂಡು ತರಗತಿಗೆ ಹೋಗ್ತಾ ಇತ್ತು. ಇಂಗ್ಲಿಷ್ ಆದ್ರೆ 0 ಕೌಶಲದಿಂದ ನಾವು ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಸೇರಿಸ್ತೇವೆ. ಹಾಗಿರುವಾಗ ಭಾಷೆಯನ್ನ ಕಲಿಸೋದು ಒಳ್ಳೆಯದು, ಕಲಿಲಾರದಂತಹ ಆಗುಂತುಕ ಆಗಿರ್ತಕ್ಕಂಥ ಭಾಷೆಯನ್ನ ಮಾಧ್ಯಮವನ್ನಾಗೆ ಮಾಡಿಕೊಳ್ಳೋದು. ಈ ಒಂದು ವ್ಯತ್ಯಾಸವನ್ನ ನಾವು ಕಾಣದೇ ಇದ್ರೆ ನಾವು ಬಹುಶಃ ಶಿಕ್ಷಣವನ್ನ ಮಾಧ್ಯಮವನ್ನ ಒಪ್ಕೊಳ್ಳುವಾಗ ಬಹಳ ದೊಡ್ಡ ತಪ್ಪು ಮಾಡ್ತೇವೆ. ನಮ್ಮ ಮಕ್ಕಳು ಇನ್ನೂ ಅಂದ್ರೆ ಇಂಗ್ಲಿಷನ್ನ ಕಲಿಲಾರದೆ ಆಡುವ, ಮಾತಾಡುವ ಮತ್ತು ಅರ್ಥ ಮಾಡ್ಕೊಳ್ಳುವ ಕೌಶಲ ಕಲಿಲಾರದೆ ಮೊದಲನೇ ತರಗತಿಗೆ ಹೋದ್ರೆ ನಮ್ಮ ಮಕ್ಕಳು ಕಂಗಾಲಾಗ್ತಾರೆ. ಸೊ ಅದರಿಂದ ಶಿಕ್ಷಣ ಚೆನ್ನಾಗಾಗುತ್ತೆ ಅಂತ ನನ್ಗನ್ಸಲ್ಲ. ಸ್ನೇಹಿತರೆ, ಕನ್ನಡ ಮಾಧ್ಯಮ ಶಾಲೆಗಳು ನಾವು ನಮ್ಮ ಮಕ್ಕಳು, ನಮ್ಮ ತಾತಂದ್ರೆ ಎಲ್ಲರೂ ಓದ್ಕೋತಾ ಬಂದಿದ್ವಿ. ಈಗ ಏನಾಗಿದೆ ನೋಡಿ, ಇನ್ನೊಂದು ಮಾತು ನಾನು ಹೇಳ್ಬಿಡ್ತೇನೆ, ಸ್ನೇಹಿತರಿಗೆ ಅರ್ಥ ಆಗಿರಬಹುದು. ನನ್ನ ಮನೆ ಮಾತು ಉರ್ದು. ನಾನು ಯಾವ ಸಮುದಾಯದಿಂದ ಬಂದಿದ್ದೀನಿ ಅನ್ನೋ ಅರ್ಥದಲ್ಲಿ ಕರ್ನಾಟಕದಲ್ಲಿ ನನ್ನ ಮನೆ ಮಾತು ಉರ್ದು. ಆದ್ರೂ ನಾನು ನೋಡಿ, ಮಾತೃಭಾಷೆ ತಾಯ್ನುಡಿ ಅಂತ ತಾವು ಹೇಳಿಕ್ ನೋಡಿದ್ರಲ್ಲ, ನಾನು ಅದಕ್ಕೂ ಕೂಡ ಬೆಲೆ ಕೊಡ್ಲಿಲ್ಲ. ಯಾಕೆಂದ್ರೆ ನಮ್ಮ ಮನೆಗಳಲ್ಲಿ ಮಾತಾಡುವಷ್ಟು ಉರ್ದು ಇದೆ ನಮ್ಮ ಕರ್ನಾಟಕದಲ್ಲಿ. ಆ ತರದ ಉರ್ದು ಮನೆ ವಾರ್ತೆಗೆ, ಧಾರ್ಮಿಕ ಆಚರಣೆ ಇತ್ಯಾದಿಗಳಿಗೆಲ್ಲ ಸಾಕಾಗುತ್ತೆ. ಶಾಲೆಗೆ ಹೋಗಿ ನಾವು ಔಪಚಾರಿಕವಾದಂಥ ವಿಷಯಗಳನ್ನ ಕಲಿಬೇಕಲ್ಲ, ಮ್ಯಾಥಮೆಟಿಕ್ಸು, ಸೋಷಿಯಲ್ ಸೈನ್ಸು, ಎನ್ವೈರನ್ಮೆಂಟಲ್ ಸೈನ್ಸು, ಫಿಸಿಕ್ಸು, ಆ ತರದಕ್ಕೆ ನನ್ನ ಮಾತೃಭಾಷೆ ಅಥವಾ ನನ್ನ ಮನೆ ಮಾತು ಉರ್ದು ಸಾಕಾಗಲ್ಲ. ನಮ್ಮ ಉರ್ದು ಅಂತಂದ್ರೆ ಆಕ್ಚುಲಿ ದಕ್ಷಿಣಿ ಉರ್ದು ಅಥವಾ ಕುರ್ದು ಅಂತ, ನಾನು ಕನ್ನಡನೇ ಹೆಚ್ಚು ಪ್ರಧಾನವಾಗಿ ಕಾಣಿಸುತ್ತೆ ನಮ್ಮ ಉರ್ದುನಲ್ಲಿ, ಅದಕ್ಕೆ ನಾನು ಕುರ್ದು ಅಂತೇನೆ, ತಮಾಷೆಗೂ ಸ್ವಲ್ಪ ಸೀರಿಯಸ್ ಆಗಿ. ಆದ್ರೆ ಯಾವ ಮಾಧ್ಯಮ, ಉರ್ದು ಮಾಧ್ಯಮ ಅಂತ ನಮ್ಮ ಶಾಲೆಯಲ್ಲಿ ಪಠ್ಯ ಪುಸ್ತಕಗಳನ್ನ ಡಿಸೈನ್ ಮಾಡಿದ್ದಾರೆ, ಅದು ಒಂಥರ ಲಕ್ನೋವಿ ಉರ್ದು ಅಥವಾ ದೆಹಲಿವಿ ಉರ್ದು ಅಂತೀವಲ್ಲ, ಆ ಮಾದರಿಯ ತುಂಬಾ ಫಾರ್ಮಲ್ ಆದಂತಹ ಉರ್ದುವಿನಲ್ಲಿ ಟೆಕ್ಸ್ಟ್ ಬುಕ್ ಇದಾವೆ. ಒಂಥರ ಕನ್ನಡಕ್ಕೂ ಮತ್ತು ಸಂಸ್ಕೃತಕ್ಕೂ ಹೋಲಿಸಿದ್ರೆ ಏನಾಗುತ್ತೋ ಅದು ಸಂಸ್ಕೃತ ಇದ್ದಂಗೆ ನಮ್ಮ ಮಕ್ಕಳಿಗೆ. ಅದರಲ್ಲಿ ಕಳಿಸಿ ನಾನು ಏನ್ ಮಾಡ್ಲಿ? ಮತ್ತು SSLC ವರೆಗೆ ಕನ್ನಡ ಮಾಧ್ಯಮದಲ್ಲಿ ಉರ್ದು ಮಾಧ್ಯಮದಲ್ಲೇ ನನ್ನ ಮಕ್ಕಳು ಓದಿದ್ರೆ ಟ್ರಾನ್ಸಿಟ್ ಮಾಡುವಾಗ, ಬೇರೆ ಮೇಲಕ್ಕೆ ಹೋಗುವಾಗ ಎಷ್ಟು ಕಷ್ಟ ಪಡಬೇಕಾಗುತ್ತೆ. ಬೇರೆನೇ ಭಾಷಾ ಕುಟುಂಬದ ಭಾಷೆ, ಬರವಣಿಗೆ, ವಿರುದ್ಧ ದಿಕ್ಕಿಗೆ ಬರವಣಿಗೆ, ಇತ್ಯಾದಿ ಇತ್ಯಾದಿ ಅದು ನನಗೆ ಚೆನ್ನಾಗಿ ಗೊತ್ತಿದ್ರಿಂದ, ಎರಡನೇದಾಗಿ ನನ್ನ ಮಕ್ಕಳು ಕನ್ನಡವನ್ನ ದ್ವಿತೀಯ ಭಾಷೆಯಾಗಿ
ಉರ್ದುನಷ್ಟೇ ಚೆನ್ನಾಗಿ ಕಲ್ತ್ಬಿಟ್ಟಿರ್ತಾರೆ. ಸುಮಾರು 90% ಜನ ನಮ್ಮ ಕರ್ನಾಟಕದಲ್ಲಿ ತಮ್ಮ ಮನೆ ಮಾತಿನ ಜೊತೆಗೆ ಕನ್ನಡ ಪ್ರಾದೇಶಿಕ ಭಾಷೆ ಆಗಿರೋದ್ರಿಂದ ಅನಾಯಾಸ ಕಲ್ತು ಬಿಟ್ಟಿರ್ತಾರೆ. ಆ ಅಡ್ವಾಂಟೇಜ್ ಅನ್ನ ನಾನು ತಗೊಂಡು ಮಾತಾಡುವ, ಕೇಳಿಸಿಕೊಳ್ಳುವ ಕೌಶಲವನ್ನ ಬಳಸಿ ನಾನು ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸಿದೆ. ನನ್ನ ಮಕ್ಕಳು ಈಗ ಇಂಗ್ಲಿಷು ಚೆನ್ನಾಗಿ ಬರ್ತದೆ ನನಗಿಂತ, ಕನ್ನಡ ಕೂಡ ಚೆನ್ನಾಗಿ ಬರುತ್ತೆ ನನ್ನ ಮಕ್ಕಳಿಗೆ. ಆದ್ರಿಂದ ಇದನ್ನ ಅಂದ್ರೆ ಇನ್ನೊಂದು ನನಗೆ ಇನ್ನ 30 ಸೆಕೆಂಡ್ ಟೈಮ್ ಕೊಡಿ. ಆಗ ನಾನು ನನ್ನ ಮಕ್ಕಳನ್ನ ಸೇರಿಸುವಾಗ ಅನೇಕ ಖಾಸಗಿ ಶಾಲೆಗಳಲ್ಲಿ, ಸಂಸ್ಥೆಗಳ ಶಾಲೆಗಳಲ್ಲಿಯೂ ಕೂಡ ಅದ್ಭುತವಾದಂತ ಕನ್ನಡ ಮಾಧ್ಯಮ ಶಾಲೆಗಳಿದ್ವು. ನನ್ನ ಮಕ್ಕಳು ಓದಿರೋದು ಸಿದ್ಧಗಂಗಾ ಶಾಲೆಯಲ್ಲಿ ಮತ್ತು ವಿದ್ಯಾವರ್ಧಕ ಸಂಘ ಶಾಲೆಯಲ್ಲಿ. ಸೇಂಟ್ ಜೋಸೆಫ್ ಅಂತ ಮಂಗಳೂರಲ್ಲಿ 2 ವರ್ಷ ಇದ್ವಿ, ಅಲ್ಲಿ ಓದಿರೋದು. ಅತ್ಯುತ್ತಮವಾದಂತ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಇತ್ತು. ಅದಕ್ಕೆ ನಾನು ಧೈರ್ಯವಾಗಿ, ಉತ್ತಮ ಶಾಲೆ ಬೇಕು ನನಗೆ, ಆದ್ರೆ ಕನ್ನಡ ಮಾಧ್ಯಮ ಬೇಕು, ಅದೇ ಶಾಲೆಯಲ್ಲಿ ಇಂಗ್ಲಿಷ್ ಯಾಕೆ ಸೇರ್ಸಲ್ಲ ಅಂತ ನನಗೆ ತಮಾಷೆ ಮಾಡಿದ್ರು ಪ್ರೊಫೆಸರ್, ಅಲ್ಲಿ ಪ್ರಿನ್ಸಿಪಾಲ್ರು. ನಾನು ಹೇಳಿದ್ರೆ ನಥಿಂಗ್ ಡೂಯಿಂಗ್, ನನಗೆ ಗೊತ್ತಿದೆ ಏನ್ ಮಾಡ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ, ಆದರೆ ಖಾಸಗಿ ಶಾಲೆಗಳಲ್ಲಿ ಸ್ನೇಹಿತರೆ ಈಗ ಕನ್ನಡ ಮಾಧ್ಯಮ ಶಾಲೆಗಳು ಹೆಚ್ಚು ಕಡಿಮೆ ಕ್ಲೋಸ್ ಆಗ್ಬಿಟ್ಟಿವೆ. ಒಳ್ಳೆ ಶಾಲೆ ಅಂತ ಯಾವ್ದನ್ನ ನಾನು ಗುರುತಿಸ್ತೇನೆ. ಆದ್ರೆ ಅದೇ ಉಳಿದದ್ದೇನಪ್ಪ ಅಂದ್ರೆ ಸರ್ಕಾರಿ ಶಾಲೆಗಳು. ಆ ಖಾಸಗಿ ಕನ್ನಡ ಶಾಲೆಗಳ ತರಹಾನೇ ಖಾಸಗಿ ಶಾಲೆಗಳನ್ನ ಸಬಲೀಕರಣ ಮಾಡಿದಿದ್ರೆ ಈಗಲೂ ಕೂಡ ನಮ್ಮ ಮಕ್ಕಳನ್ನ ನಾನು ಅಲ್ಲಿ ಸರ್ಕಾರಿ ಶಾಲೆಗಳನ್ನು, ಹೌದು ಹೌದು, ಕನ್ನಡ ಶಾಲೆಗಳನ್ನ ಹಿಂದೆ ಖಾಸಗಿ ಶಾಲೆಗಳು ನಡೆಸ್ತಾ ಇದ್ವಲ್ಲ, ವಿದ್ಯಾವರ್ಧಕ ಸಂಘ ಇತ್ಯಾದಿ, ಆ ಮಾದರಿಯಲ್ಲಿ ಕನ್ನಡ ಶಾಲೆಗಳನ್ನ ಸಬಲೀಕರಿಸಬೇಕಾಗಿತ್ತು. ಅಲ್ಲಿ ಮಧ್ಯಾಹ್ನದ ಊಟ ಕೊಡ್ತೇವೆ, ಮೊಟ್ಟೆ ಕೊಡ್ತೇವೆ, ಚಿಕ್ಕೆ ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಕೊಡ್ಬೇಕು, ಹೌದು. ಆದ್ರೆ ಶಿಕ್ಷಣದ ಸಬಲೀಕರಣ ಆಗ್ಬೇಕಾಗಿತ್ತು. ಆ ತರ ಇಲ್ದೇ ಇರೋದನ್ನ ಕಣ್ಣಾರೆ ನಾವು ನೋಡ್ತಾ ಇರೋದು, ಅನೇಕ ನೋಡ್ತಾ ಇರೋದ. ನನ್ನ ಮಕ್ಕಳನ್ನ ನಾನು ಕನ್ನಡ ಮಾಧ್ಯಮ ಸೇರ್ಸಲ್ಲ. ಎಸ್ ಸರ್. ಸೂರ್ಯ, ನೀವು ಹೇಳೋ ಮಾತಿನಲ್ಲಿ ಒಂದು ಕಾಂಟ್ರಾಡಿಕ್ಷನ್ ಇದೆ. ನೀವೇನ್ ಹೇಳ್ತಾ ಇದ್ದೀರಿ, ಈಗ ರಾಜ್ಯದ ಕನ್ನಡ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಆ ತರಗತಿಯ ಪಕ್ಕದಲ್ಲೇ ಇನ್ನೊಂದು ಇಂಗ್ಲಿಷ್ ಮೀಡಿಯಂ ಕ್ಲಾಸ್ ಅನ್ನ ತೆರೀಬೇಕಾದಂತ ಅನಿವಾರ್ಯತೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀರಿ. ಆದ್ರೆ ನೀವು ನಿಮ್ಮ ಜೀವನದಲ್ಲಿ ಅದನ್ನ ಪಾಲಿಸ್ತಾ ಇಲ್ಲ. ನೀವು ಕನ್ನಡದ ಮೇಲಿನ ಪ್ರೇಮದಿಂದ ಕನ್ನಡ ಮಾಧ್ಯಮದ ಶಾಲೆಗೆ ಕಳಿಸ್ತಾ ಇದ್ದೀರಿ. ಈಗ ಕನ್ನಡ ಮಾಧ್ಯಮ ಶಾಲೆಯಲ್ಲೇ ನೀವು ಒಂದು ಕನ್ನಡ ಮಾಧ್ಯಮ ತರಗತಿ ಇರುತ್ತೆ, ಇಲ್ಲೊಂದು ಕೊಠಡಿ ಇದೆ, ಇಲ್ಲೊಂದು ಕೊಠಡಿ ಇದೆ, ಈ ಕಡೆ ಕೊಠಡಿನಲ್ಲಿ ಇಂಗ್ಲಿಷ್ ಮಾಧ್ಯಮ ಇದೆ. ಹೀಗೆ ನೀವು ಮಾಡಿದಾಗ ಪೇರೆಂಟ್ಸ್ ಏನ್ ಮಾಡ್ತಾರೆ, ಪೋಷಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾಳೆ ಈ ತರಗತಿಯಿಂದ ತೆಗೆದು ಆ ತರಗತಿಗೆ ಕಳಿಸ್ತಾರೆ. ಅವರು ಸರ್ಕಾರಿ ಶಾಲೆಗೆ ಕಳಿಸ್ಬೇಕು, ಅವರ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಕಳಿಸ್ತಾ ಇದ್ದಾರೆ. ಒಂದಂತೂ ಇವತ್ತು ನಮ್ಗೆ ಸ್ಪಷ್ಟ ಇದೆ, ಶ್ರೀಮಂತರು ಯಾರು ಕಳಿಸ್ಲಿಕ್ಕೆ ಸಾಧ್ಯ ಇದು ಕನ್ನಡ ಶಾಲೆಗೆ ಕಳಿಸೋದಿಲ್ಲ, ಬಡವರು ಮಾತ್ರ ಕಳಿಸ್ತಾರೆ ಅನ್ನುವಂಥದ್ದು ಒಂದು ವಿಭಜನೆ ಇದ್ದೇ ಇದೆ. ಈಗ ಹೀಗೆ ಮಾಡೋದ್ರ ಮೂಲಕ ಕನ್ನಡಕ್ಕೆ ಮತ್ತಷ್ಟು ಹೊಡೆತ ಕೊಟ್ಟಾಗೆ ಆಗೋದಿಲ್ವಾ? ಈಗ ಭಾಷಾ ಸರ್ ಕ್ಲಿಯರ್ ಆಗಿ ಹೇಳಿದ್ರು, ಅದರಲ್ಲಿ ಸ್ಪಷ್ಟತೆ ಇದೆ. ನಾನು ಅದು ಪಾಯಿಂಟ್ ಹೇಳೋಣ ಅಂತಿದ್ದೆ, ಬಟ್ ಅವರೇ ಹೇಳಿದ್ರು. ವಿಚಾರ ಇಷ್ಟೇ ಇರೋದು, ಇವತ್ತು ಖಾಸಗಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ತುಂಬ ಮುಚ್ತಾ ಇದೆ, ಕ್ಷೀಣಿಸ್ತಾ ಇದ್ದಾವೆ. ಇವತ್ತು ಸೆಂಟ್ ಜೋಸೆಫ್ ಅಂತ ಬೆಂಗಳೂರಲ್ಲಿರುವಂಥ ಹೃದಯ ಭಾಗದಲ್ಲಿ ಸೆಂಟ್ ಜೋಸೆಫ್ ಕಾಲೇಜಲ್ಲೂ ಸ್ಕೂಲಲ್ಲೂ ಕೂಡ ಕನ್ನಡ ಮಾಧ್ಯಮ ಇತ್ತು, ಬಟ್ ಯಾರೂ ಅಡ್ಮಿಷನ್ ಆಗ್ತಾ ಇಲ್ಲ. ಇವತ್ತು ನೀವು ಖಾಸಗಿ ಶಾಲೆಗಳ ಕಡೆ ತೋರಿಸ್ತಾ ಇರುವಂಥ ಪ್ರೇಮವನ್ನು ಈಗ ಪಾಷಾ ಸರ್ಗೂ ಧೈರ್ಯ ಇಲ್ಲ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳ್ಸೋಕ್ಕೆ. ಅವರು ಪ್ರಿಫರ್ ಮಾಡ್ತಿರೋದೇನು ಅಂದರೆ ಖಾಸಗಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಇರಬೇಕು ಅಂತ. ನೀವು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸ್ತಲೇ, ನೀವು ಬರ್ದಲೆ ನಿಮ್ಮಂಥ ಭಾಷಾ ತಜ್ಞರು, ನಿಮ್ಮಂಥ ಉಪನ್ಯಾಸಕರುಗಳು, ನಿಮ್ಮಂಥ ದೊಡ್ಡವರು, ಮೇಧಾವಿಗಳು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಸೇರಿಸುತ್ತೆ, ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತೆ, ಅದನ್ನು ನೀವು ಹೆಂಗೆ ಉತ್ತೇಜನ ಕೊಡೋಕ್ಕಾಗುತ್ತೆ? ಅಲ್ಲಿರುವಂಥ ಟೀಚರ್ಸ್ಗಳಿಗಾಗ್ಬೋದು ಅಥವಾ ಅಲ್ಲಿರುವಂಥ ವ್ಯವಸ್ಥೆಗಳನ್ನ ನೋಡ್ಕೊಳಕ್ಕಾಗಿರ್ಬೋದು, ಅವ್ರಿಗೊಂದು ಯಾರಾದರೂ ಮಾನಿಟ್ರ್ ಮಾಡೋರು ಬೇಕಲ್ಲ. ಇವತ್ತು ಇಂಥವ್ರ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ, ಇಂಥ ದೊಡ್ಡವ್ರ ಮಕ್ಕಳು ನಮ್ಮ ಶಾಲೆನಲ್ಲಿ ಓದ್ತಾ ಇದ್ದಾರೆ, ಸರ್ಕಾರಿ ಶಾಲೆನಲ್ಲಿ ಓದ್ತಾ ಇದ್ದಾರೆ ಅಂದರೆ ಅವ್ರಿಗೂ ಬೈಂಡಿಂಗ್ ಇರುತ್ತೆ, ಭಯ ಇರುತ್ತೆ, ನೀಟಾಗಿ ಮಾಡಬೇಕು ಅಂತ. ಅಲ್ಲಿ ಯಾರು ಮಕ್ಕಳನ್ನ ಸೇರಿಸ್ತಾ ಇದ್ದಾರೆ? ಎಲ್ಲ ಕೂಲಿ ಕಾರ್ಮಿಕರು, ಶೆಡ್ಡಲ್ಲಿರೋರು, ಇಲ್ಲೆಲ್ಲೋ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಬಂದಿರೋ ವಲಸೆ ಕಾರ್ಮಿಕರು, ಇವ್ರ ಮಕ್ಕಳು ಬಂದು ಕನ್ನಡ ಶಾಲೆಗಳಲ್ಲಿ, ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ನನ್ನ ಮಗನ ಜೊತೆ ಓದ್ತಾ ಇದ್ದಾರೆ, ಮನೆ ಕೆಲಸ ಮಾಡೋ ಮಕ್ಕಳು ಜೊತೆ ಓದ್ತಾ ಇದ್ದಾನೆ. ಸೊ ಎಷ್ಟು ಜನ ಇದ್ದಾರೆ? ನನ್ನ ಮಗ ಒಬ್ಬನ ಬಿಟ್ಟರೆ ಬೇರೆ ಯಾರು ಲಾಯರ್ಗಳು ಸೇರಿಸಿದ್ದಾರೆ, ಯಾರು ಭಾಷಾ ತಜ್ಞರು ಸೇರಿಸಿದ್ದಾರೆ, ಯಾರು ಲೆಕ್ಚರರ್ಗಳು ಕರ್ಕೊಂಡ್ಬಂದು ಸೇರಿಸಿದ್ದಾರೆ, ಯಾರು ಸರ್ಕಾರಿ ನೌಕರು ಕರ್ಕೊಂಡ್ಬಂದು ತಗೊಂಡ್ರೆ ನೀವು ಸೇರಿಸ್ತಲೇ ನೀವು ಶಾಲೆಗಳು ಸರಿ ಇಲ್ಲ ಅಂತ ಹೇಳೋವಂಥದ್ದು ಇದೆಯಲ್ಲ, ಅದು ತಪ್ಪು. ಸರ್ಕಾರಿ ಶಾಲೆಗಳು ಸರಿ ಇಲ್ಲ, ನೀವು ಕೊಡ್ತಾರೆ, ಅದ್ ಕೊಟ್ಬಿಟ್ರೆ ನೀವು ಬೆಳವಣಿಗೆ ಅಲ್ಲ ಅಂತ ಹೇಳೋವಂಥದ್ದು ಇದೆಯಲ್ಲ, ಈ ದಾಷ್ಟ್ಯತನ ಇದೆಯಲ್ಲ, ಈ ಬೇರೆ ಇದೆಯಲ್ಲ, ಸರ್ಕಾರಿ ಶಾಲೆಗಳನ್ನ ಹಂಗಿಸುವಂಥದ್ದು ಇದೆಯಲ್ಲ, ಇದು ತಪ್ಪು. ನೀವು ನಿಮ್ಮ ಮಕ್ಕಳನ್ನ ಸೇರಿಸಿ ಸರ್ಕಾರಿ ಅಲ್ಲ, ನಾನು ಮುಗಿಸ್ಬಿಡ್ತೀನಿ. ಸರ್ಕಾರಿ ಶಾಲೆಗಳನ್ನ ನೀವು ಸದೃಢಗೊಳಿಸಿ, ಸಬಲಗೊಳಿಸಿ, ನೀವು ಅವಾಗ ಶಾಲೆಗಳಿಗೆ ಹೋಗಿ, ನಾನು ಹೋಗ್ತೀನಿ ಶಾಲೆಗಳಿಗೆ ಭೇಟಿ ಕೊಡಿ, ನಿಮ್ಮ ಸ್ಥಳೀಯ ಸರ್ಕಾರಿ ಶಾಲೆಗಳಿಗೆ ಹೋಗಿ. ಎಷ್ಟು ಜನ ಹೋಗ್ತೀರಾ? ನೀವು ಹೋಗೋದಿಲ್ಲ, ಇಲ್ಲಿ ಬಂದು ಕುತ್ಕೊಂಡು ಸುಮ್ಮನೆ ಭಾಷಣ ಮಾಡ್ತೀರಾ, ಬೇರೆಯವ್ರಿಗೆ ಹೇಳ್ಕೊಡ್ತೀರಾ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಸೇರಿಸಿ, ನಿಮ್ಮ ಮಕ್ಕಳನ್ನ ಸೇರಿಸಿ ಖಾಸಗಿ ಶಾಲೆಗಳು ಮುಚ್ತಾ ಇದ್ದಾರೆ ಅಂತ ಹೇಳೋವಂಥದ್ದು ಇದೆಯಲ್ಲ, ಇದೇ ತಪ್ಪು.
ನೀವು ಇಲ್ಲ ಸರ್ಕಾರಿ ಇಲ್ಲ ಶಾಲೆಗಳಿಗೆ ಇಲ್ಲ ಇಲ್ಲ ಬರಬೇಕು. ಸೂರ್ಯ, ಒಂದ್ ನಿಮಿಷ ನೀವು ಹೇಳ್ತಾ ಇರೋದು ಹೇಗಿದೆ ಅಂತ ಹೇಳಿದ್ರೆ, ನೋಡಿ, ಸರ್ಕಾರ ಒಂದು ತಪ್ಪು ಮಾಡ್ತಾ ಇದೆ. ಸರ್ಕಾರಿ ಶಾಲೆಗಳು ಸರ್ಕಾರ ಚೆನ್ನಾಗಿರ್ಬೇಕು ತಪ್ಪು ಅಂತ ಮಾಡ್ತಾ ಹೇಳಿ- ಇಲ್ಲ, ಅಲ್ಲಲ್ಲ, ಸರ್ಕಾರಿ ಖಂಡಿತವಾಗ್ಲೂ ತಪ್ಪು ಶಾಲೆಗಳು ಮಾಡ್ತಾ ಇಲ್ಲ. ನೀವು ಚೆನ್ನಾಗಿರ್ಬೇಕು ಅಂತ ಬನ್ನಿ, ಹೇಳಿದ್ರೆ ನೀವು ಮಾಡಿ ಅಂತ ಹೇಳಿ ಸರ್ಕಾರ ನಾಗರಬಾವಿನಲ್ಲಿ ಹೇಳಿಕ್ಕಾಗುತ್ತೆ ನಮಗೆ? ನಾನು ಓದಿರುವಂತ ಶಾಲೆಗೆ ಬನ್ನಿ, ಜಿಂದಾಲ್ ಸಂಸ್ಥೆನವರು ಬಿಲ್ಡಿಂಗ್ ಕಟ್ಟಿಸ್ಕೊಟ್ಟಿದ್ರು. ಇವತ್ತು ಸರ್ಕಾರ ಬಿಲ್ಡಿಂಗ್ ಕಟ್ಟಿಸ್ಕೊಟ್ಟಿದೆ. ಹಿಂದೆ ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅನುದಾನ ಬಿಡುಗಡೆ ಮಾಡಿ ಇವತ್ತು 4 ಫ್ಲೋರ್ ಬಿಲ್ಡಿಂಗ್ ಇದೆ. ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ. ನೀವು ಬಂದು ಸೇರಿಸಿ ಮಕ್ಕಳನ್ನ. ನೀವಲ್ಲಿ ಎಲ್ಲೋ ಒಂದು 2 ಲಕ್ಷ 3 ಲಕ್ಷ ಕೊಡ್ತೀರ. ನಾನು ಮಧು ಬಂಗಾರಪ್ಪ ಅವ್ರಿಗೆ ಹೇಳಿದೆ, ಸರ್ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಮುಖ್ಯವಾಗಿ ಮತ್ತೊಂದು ದೊಡ್ಡ ಸಮಸ್ಯೆ ಇರುವಂಥದ್ದು ಏನು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ. ಅಂದರೆ ಮಕ್ಕಳನ್ನ ಶಾಲೆಗೆ ಬಿಡುವಂಥದ್ದು ಮತ್ತು ವಾಪಸ್ ಕರ್ಕೊಂಡು ಹೋಗುವಂಥ ಇದರಲ್ಲಿ ಪೋಷಕರಿಗೆ ತೊಂದರೆ ಆಗ್ತಾ ಇದೆ. ನೀವು ಹೆಂಗೆ ಮಧ್ಯಾಹ್ನದ ಬಿಸಿ ಊಟ ಕೊಡ್ತೀರಾ, ಚಿಕ್ಕಿ ಕೊಡ್ತೀರಾ, ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಬೆಳಗ್ಗೆ ಪಿಕಪ್ಪು ಡ್ರಾಪು, ಮಧ್ಯಾಹ್ನ ಶಾಲೆ ಬಿಟ್ಟ ನಂತರ ಮತ್ತೆ ಮನೆಗೆ ತಲುಪಿಸುವಂಥ ಬಸ್ ವ್ಯವಸ್ಥೆನೂ ಮಾಡಿ ಅಂತ ಕೇಳಿದೆ. ಅದನ್ನು ಕೂಡ ಆಗ್ತಾ ಇದೆ ಇವತ್ತು. ಸೊ ಇವತ್ತು ನೀವು ಭಾಷೆಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇವಲ ನಿಮ್ಗಿರುವಂಥ ಸಬ್ಜೆಕ್ಟ್ ಮ್ಯಾಟರ್ಸು, ನೀವು 1ನೇ ಕ್ಲಾಸಿಂದ ಬೇರೆ ಖಾಸಗಿ ಶಾಲೆಗಳಲ್ಲಾಗಿರ್ಬೋದು ಅಥವಾ LKG UKG ಇಂದ ನೀವು ಭಾಷೆ ಕಲಿಸ್ತೀರಾ. ಇಂಗ್ಲೀಷು, ಕನ್ನಡ ಮತ್ತು ಬೇರೆ ಬೇರೆ ಇಂಗ್ಲೀಷ್ ಮಾಧ್ಯಮದಲ್ಲೇ ಶಿಕ್ಷಣ ಆರಂಭ ಆಗುತ್ತೆ. ಸರ್ಕಾರಿ ಶಾಲೆಗಳಲ್ಲಿ 5ನೇ ಕ್ಲಾಸಿಂದ ಇಂಗ್ಲೀಷ್ನ ಹೇಳ್ಕೊಡ್ತಾ ಇದ್ರು. 1ನೇ ಕ್ಲಾಸ್ ಮಗು ಓದುವಂಥದ್ದನ್ನ ಇಲ್ಲಿ 5ನೇ ಕ್ಲಾಸ್ ಮಗು ABCD ಅವಾಗ ಕಲಿತಾ ಇತ್ತು, ಹಿಂದೆ 25 ವರ್ಷದ ಹಿಂದೆ. ಇವತ್ತು ಬದಲಾವಣೆ ಆಗಿದೆ. ಇವತ್ತು 1ನೇ ಕ್ಲಾಸಿಂದನೇ ಇಂಗ್ಲೀಷ್ನ ಒಂದು ಭಾಷೆಯಾಗಿ ಕಳಿಸ್ತಾ ಇದ್ದಾರೆ. ನೀವು ಭಾಷೆಯಾಗಿ ಎಷ್ಟು ಭಾಷೆ ಬೇಕಾದ್ರೂ ಕಲಿಸಿ, ನಮ್ಮ ವಿರೋಧ ಅಂತ ಇಲ್ಲ. ಸೊ ನೀವು ಒಂದ್ ನಿಮಿಷ, ನಾನು ಹೇಳ್ತಾ ಇರೋದಕ್ಕೆ ನಿಮ್ಮ ಉತ್ತರ ಬೇರೆನೇ ಇದೆ, ನಾನು ಕೇಳ್ತಾ ಇರೋ ಪ್ರಶ್ನೆ ಬೇರೆ ಇದೆ. ಸರ್ಕಾರದ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡಿ ಎಲ್ಲ ಶಾಲೆಗಳು ಚೆನ್ನಾಗಿರೋ ತರ ನೋಡ್ಕೋಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ನೀವು ಪೋಷಕರ ಮೇಲೆ ಹಾಕ್ಬೇಡಿ ಅದನ್ನ. ಪೋಷಕರು ನೀವು ಶಾಲೆ ಚೆನ್ನಾಗಿದೆ ಅಂತ ಹೇಳಿ, ಆದ್ರೆ ಈಗ ನೀವ್ ಯಾಕೆ ಆ ಶಾಲೆ ಕಳಿಸ್ತಾ ಇದ್ದೀರಿ? ಶಾಲೆ ಚೆನ್ನಾಗಿದೆ. ನಾನು ಹೇಳ್ತಾ ಇರೋದು, ನೀವು ಸರ್ಕಾರಿ ಶಾಲೆ ಇದೆ, ಈಗ ನೀವು ಇನ್ನೊಂದು ಬಿಲ್ಡಿಂಗ್ ಕಟ್ತೀರಿ, ಅದ್ರ ಒಳಗಡೆನೆ ಅದು ಇಂಗ್ಲಿಷ್ ಮೀಡಿಯಂ ತರಗತಿಗಳನ್ನ ನಡೆಸ್ತೀರಿ. ಸಹಜವಾಗಿ ನೀವು ಪೋಷಕರು ಏನ್ ಮಾಡ್ತಾರೆ, ಈಗ ಕನ್ನಡ ತರಗತಿನಲ್ಲಿ ಇರುವಂತ ಮಕ್ಕಳನ್ನ ಈ ಕಡೆಗೆ ಸೇರಿಸ್ಬಿಡ್ತಾರೆ, ಮತ್ತೆ ಕನ್ನಡ ತರಗತಿ ಬಂದಾಗತ್ತೆ ಅಲ್ವಾ? ಇನ್ನೊಂದು ವಿಚಾರ ನನಗೆ ಅದು ಕನ್ನಡಕ್ಕೆ ಒಂದ್ ನಿಮಿಷ ಸೂರ್ಯ, ಇಲ್ಲ ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ. ಒಂದೇ ಒಂದು ಮಾತು. ಸೂರ್ಯ, ಒಂದ್ ನಿಮಿಷ ಇರಿ ಸೂರ್ಯ. ಒಂದು ಡೇಟಾ ಇದೆ ಹೇಳ್ತೀನಿ. ಒಂದು ದೇಶ ಮಟ್ಟದ ಸರ್ವೆ ನಡೀತು ಇತ್ತೀಚೆಗೆ. ಏನಂತಂದ್ರೆ ರಾಷ್ಟ್ರೀಯ ಸರ್ವೇಕ್ಷಣಾ 2024 ಅಂತ. ಅದರಲ್ಲಿ ಮಕ್ಕಳ ಕಲಿಕೆ ಗುಣಮಟ್ಟ ಹೇಗಿದೆ, ಲ್ಯಾಂಗ್ವೇಜು, ಸೈನ್ಸು, ಮ್ಯಾಥ್ಸ್, ಇದರಲ್ಲಿ ಹೇಗಿದೆ ಕಲಿಕೆ ಗುಣಮಟ್ಟ ಅಂತ ಹೇಳಿ ಒಂದು ಸರ್ವೆ ನಡೀತು. ಅದರಲ್ಲಿ 3ನೇ ಕ್ಲಾಸ್ನ ಹುಡುಗರು 31,000 ಜನ, 6ನೇ ಕ್ಲಾಸ್ ಹುಡುಗರು 32,000 ಜನ, 43,000 ಜನ 9ನೇ ಕ್ಲಾಸ್ ಹುಡುಗರು. ಈ ಒಂದು ಹುಡುಗರನ್ನ ಒಂದು ಪರೀಕ್ಷೆಗೆ ಒಳಪಡಿಸಿದ್ರು, ಹೇಗಿದೆ ಅವ್ರ ಕಲಿಕೆ ಗುಣಮಟ್ಟ ಅಂತ. ಕರ್ನಾಟಕದ್ದು ಗುಣಮಟ್ಟ ತುಂಬಾ ಕೆಳಗಿದೆ, ಟಾಪ್ 50ಯಲ್ಲೂ ಬಂದಿಲ್ಲ. ದೇಶ ಮಟ್ಟದಲ್ಲಿ ತುಂಬಾ ಕೆಳಗಿದೆ. ಈಗ ಈ ಸದ್ಯದ ಒಂದು ಇದರಲ್ಲೇನೆ ಮ್ಯಾಥ್ಸ್ ಆಯ್ತು, ಸೈನ್ಸ್ ಆಯ್ತು, ಲ್ಯಾಂಗ್ವೇಜ್ ಕಲಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಇಂಗ್ಲೀಷಿಗೆ ಮೂವ್ ಆಗಿಬಿಟ್ಟು ಹೇಗೆ ನಾವು ಇದು ಗಿಟ್ಟಿಸ್ತೀವಿ, ಹೇಗೆ ನ್ಯಾಯ ಒದಗಿಸ್ತೀವಿ ಅಂತ ಒಂದು ದೊಡ್ಡ ಪ್ರಶ್ನೆ ಇದೆ. ಈಗಲೇ ಸರಿಯಾಗಿ ಸಮರ್ಪಕ ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕಿದ್ದಾಗೆ ಎಲ್ಲ ಇಂಗ್ಲೀಷ್ ಮೀಡಿಯಂ ಸೇರಿಸಿದ್ರೆ ಅವರು ಮನೆ ಮಾತು ಇಂಗ್ಲೀಷ್ ಆಗಿರಲ್ಲ, ಹೊರಗಡೆನ ಇಂಗ್ಲೀಷ್ ಆಗಿರಲ್ಲ. ಶಿಕ್ಷಕರಿಗೆ ಅಷ್ಟು ಪರಿಣಿತಿ ಇದೆಯಾ? ಈಗ ಇಂಗ್ಲೀಷಲ್ಲಿ ಕಲಿಸೋ ಪರಿಣಿತಿ ಇದೆಯಾ? ಇಲ್ವಾ? ಅದು ನೋಡ್ಬೇಕು. ಈಗ ಗಣಿತ, ಸೈನ್ಸ್ ಅಂತ ವಿಚಾರಕ್ಕೆ ಬಂದಾಗ ಅಲ್ಲಿ ಭಾಷೆ, ಮೀಡಿಯಂ ಆಫ್ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ತುಂಬ ಇಂಪಾರ್ಟೆಂಟ್. ಅದು ತಲೆ ಒಳಗೆ ಹೋಗುತ್ತೆ ಮಗುಗೆ. ಈಗ ನನಗೆ ಒಂದು ವಿಷಯ ಇದೆ, ಇಲ್ಲೊಂದು ವಿಷಯ ಇದೆ, ಅದನ್ನು ತಿಳ್ಕೋಬೇಕು. ಅಲ್ಲಿ ಲ್ಯಾಂಗ್ವೇಜ್ ಅಡ್ಡ ಬರುತ್ತೆ, ಭಾಷೆ ಅನ್ನೋದು ಅಡ್ಡ ಬರುತ್ತೆ. ಮೊದಲು ಭಾಷೆ ಕಲಿಬೇಕು ಮಗು. ಭಾಷೆ ಕಲಿತು ಆಮೇಲೆ ಅದನ್ನು ಜೀರ್ಣಿಸ್ಕೊಳ್ಬೇಕು. ಅದು ಈ ಸೈನ್ಸ್ ಪ್ರಕಾರ, ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದ್ರು ಎಳೆ ವಯಸ್ಸಿನಲ್ಲಿ ತುಂಬ ಅದು ಹಿಂಸೆ. ಅದು ಒಂದೇ ಮಾತು ಹೇಳ್ಬೇಕಂದ್ರೆ ಹಿಂಸೆ. ಅದು ಎಸ್ ಪಾಷಾ ಅವರು ಈ ಸಮಸ್ಯೆಯನ್ನ ಇನ್ನೊಂದು ವಿಚಾರ ಇದೆ. ಈಗ ಇದು ಜಾಸ್ತಿ ಹೆಚ್ಚಿಗೆ ಎಫೆಕ್ಟ್ ಆಗ್ತಕ್ಕಂಥದ್ದು ಈ ಕೆಳವರ್ಗದ ಹಿಂದುಳಿದ ಸಮಾಜದ ಮಕ್ಕಳಿಗೆ ಎಫೆಕ್ಟ್ ಆಗ್ತಕ್ಕಂಥದ್ದು. ಅವ್ರಿಗೆ ಒಂಥರ ಈಗ ನಿರಂಜನಾರದ್ದೇ ಬರೆದಿದ್ದಾರೆ ಇವತ್ತು. ಏನಂತಂದ್ರೆ ಅದು ಕಬ್ಬಿಣದ ಒಂಥರ ಏನಂತಾರೆ, ನುಂಗ್ಲಾರದ ಕಡುಬಾಗ್ಬಿಡುತ್ತೆ ಇಂಗ್ಲೀಷ್ ಅನ್ನೋದು. ಅವರಿಗೆ ವಿಷಯ ತಿಳಿದುಕೊಳ್ಳುವುದಕ್ಕೆ ಒಂದು ಮಹತ್ವ ಕೊಡದಾಗೆ ಲ್ಯಾಂಗ್ವೇಜ್ಗೆ ಹೋದ್ರೆ ಅವರು ಶಿಕ್ಷಣದಿಂದನೇ ಹೊರಗುಳಿಯೋ ಸಂಭವ ಇದೆ. ಇದನ್ನು ರವೀಂದ್ರನಾಥ್ ಠಾಗೂರ್ ಕೂಡ ಹೇಳಿದ್ರು ಒಮ್ಮೆ. ಎಸ್ ಸರ್, ಪಾಷಾ ಅವರು ಇದು ಬಹಳ ಸ್ವಲ್ಪ ವಿಶಿಷ್ಟವಾದಂಥದ್ದು ಕರ್ನಾಟಕದ ಸಮಸ್ಯೆ. ನೀವು ಆರಂಭದಲ್ಲೇ ಹೇಳಿದ್ರಿ ಒಂದು, ಏನು, ತಾಯಿ ನುಡಿ, ಮಾತೃಭಾಷೆದು. ಮಾತೃಭಾಷೆಯಲ್ಲಿ ಕಲಿಕೆ ಮಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು 6-7 ಮಾತೃಭಾಷೆಗಳಿದೆ. ನಮಗೆ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಮಾತೃಭಾಷೆಗಳಿದೆ. ನಮಗೀಗ ರಾಜ್ಯ ಭಾಷೆ ಅಂತೇಳಿ ನಾವು ಅದನ್ನ ಇಲ್ಲ, ಅದು ಮಾತೃಭಾಷೆ ಅನ್ನೋ ಪದ ಪ್ರಯೋಗನೇ ಸರಿ ಇಲ್ಲ, ರಾಜ್ಯ ಭಾಷೆ ಅಂತ ಹೇಳಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ನಾವು ಇಲ್ಲಿ ನೀವು ಹೇಳಿದ ಹಾಗೆ ಉರ್ದು ಮಾಧ್ಯಮ, ಮನೆ ಮಾತು ಉರ್ದು ಇದ್ದವರು ಕೂಡ ಕನ್ನಡ ಶಾಲೆಗೆ ಬಂದಾಗ ಮತ್ತೆ ಅಲ್ಲಿ ಭಾಷೆಯ ತೊಡಕಾಗುತ್ತೆ. ಹೇಗೆ ಕನ್ನಡ ಮನೆ ಮಾತು ಇದ್ದವರು ಇಂಗ್ಲಿಷ್ ಮಾಧ್ಯಮದ ಶಾಲೆಗೆ ಬಂದಾಗ ಹೇಗೆ ಭಾಷೆಯ ತೊಡಕಾಗುತ್ತೋ ಅದೇ ರೀತಿ ಇದು ಕೂಡ ಆಗುತ್ತೆ. ಇದು
ಬಹಳ ವಿಶಿಷ್ಟವಾದಂಥ ಸಮಸ್ಯೆ ಇದು. ಈಗ ಜಹೋಮ ಹೇಳಿದ ಇದಕ್ಕೆ ಸಂಬಂಧಿಸಿ ಈ ಸಮಸ್ಯೆ ಯಾವ ತರ ಇದನ್ನು ಅರ್ಥೈಸ್ಕೊಳ್ಬೇಕು ನಾವು ಇದನ್ನ? ಆಕ್ಚುಲಿ ನಾವು ಕನ್ನಡೇತರ ಅಲ್ಪಸಂಖ್ಯಾತ ಭಾಷೆಗಳು ಅಂತ ಏನು ಗುರುತಿಸ್ತೀವಿ, ಉರ್ದುವನ್ನು ಸೇರಿಸಿ ಬ್ಯಾರಿ, ತುಳು, ಉರ್ದು, ಕೊಡವ, ಬಂಜಾರ, ಸುಮಾರು 56 ಭಾಷೆಗಳಿದೆ. 25 ಪ್ರಮುಖ ಅಲ್ಪಸಂಖ್ಯಾತ ಅಂತ ಕರೆಯೋದಾದ್ರೆ ಉರ್ದುನ ಹಾಗೆ ಸುಮಾರು 25 ಭಾಷೆಗಳಾದ್ರೂ ನಮ್ಮ ಕರ್ನಾಟಕದಲ್ಲಿ ಮಾತಾಡ್ತಾರೆ. ನನ್ನ ಪಂಥ ಏನು ಅಂತಂದ್ರೆ, ಮೊದಲನೇದಾಗಿ ನನಗೆ ಈಗ ಉರ್ದು ಪರವಾಗಿಲ್ಲ, ಯಾಕಂದ್ರೆ ಉರ್ದು ಸುಮಾರು 10% ಜನ ಉರ್ದು ಮಾತೃಭಾಷೆಯಲ್ಲಿದ್ದಾರೆ. ಚಿಕ್ಕ ಭಾಷೆ ತಗೊಳ್ಳಿ, ಕೊಡವ ತಗೊಳ್ಳಿ, ಬಂಜಾರ ತಗೊಳ್ಳಿ, ಇವು ಅದಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಇರೋದಷ್ಟೇ ಅಲ್ಲ, ಸದ್ಯಕ್ಕೆ ಕರ್ನಾಟಕದ ಉದ್ದಕ್ಕೂ ಹರಡಿ ಬಿಟ್ಟಿದ್ದಾರೆ. ಈ ಮಾತೃಭಾಷೆಗಳು ಕರ್ನಾಟಕದ ಉದ್ದಕ್ಕೂ ಹರಡಿ ಬಿಟ್ಟಿರೋದ್ರಿಂದ ಆ ಮಾತೃಭಾಷೆಗಳಲ್ಲಿ ಶಿಕ್ಷಣವನ್ನು ಕೊಡುವಂತಹದ್ದು ಕಾರ್ಯಸಾಧು ಆಗುವುದಿಲ್ಲ. ನಾವು ಮಾತೃಭಾಷೆಯಲ್ಲಿ ಶಿಕ್ಷಣ ನೀವು ಬಂಜಾರದಲ್ಲಿ ಕೊಡಿ ಅಂತ ನಾವು ಕೇಳಿದ್ರೆ ದೊಡ್ಡದಾಗಿ ಭಾಷಣ ಮಾಡಿ ಕೊಡ್ತೀವಿ ಅಂತ ಹೇಳ್ಬೋದು ವಿನ ಆ ಮಕ್ಕಳು ಒಂದ್ ಕಡೆ ನಿಮಗೆ ಸಿಗುದಿಲ್ಲ ರಾಜ್ಯದಲ್ಲಿ. ಆದ್ರಿಂದ ಏನಾದ್ರೂ ಮಾಡಿ, ಅದು ಏನು ಅಂತ ಈಗಲೇ ಹೇಳಿ, ಅದಕ್ಕೆ ಏನಾದ್ರೂ ಮಾಡಿ ಅಂದಿದ್ದೇನೆ. ಬಂಜಾರವನ್ನ ಒಂದು ಭಾಷೆಯನ್ನ ಕಲಿಸೋದಕ್ಕೆ ವ್ಯವಸ್ಥೆ ಮತ್ತೆ ಮಾಡೋಣಂತೆ, ಅದ್ರ ಬಗ್ಗೆ ತಕ್ಷಣಕ್ಕೆ ನಾನು ಮಾತಾಡ್ತಾ ಇಲ್ಲ. ಪ್ರಧಾನವಾದಂತ ಅಲ್ಪಸಂಖ್ಯಾತ ಭಾಷೆಯಲ್ಲಿಯೂ ಕೂಡ ಅಂದ್ರೆ ಉರ್ದುವಿನಲ್ಲಿಯೂ ಕೂಡ ನಾವು ಶಿಕ್ಷಣ ಕೊಡೋದಕ್ಕಿಂತ ನೇರವಾಗಿ ಕನ್ನಡಕ್ಕೆ ಹೋಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ, ನನ್ನ ನಂಬಿಕೆ ಕೂಡ. ಯಾಕೆ ಅಂತ ಹೇಳ್ತೇನೆ, ನೀವು ಉರ್ದು ಭಾಷೆ ಆಗಿದ್ರು ಕೆಲವು ಸಾರ್, ಈಗ ಮೈಸೂರಿನ ಮಂಡಿಮಹಲ್ ಅನ್ನಿ ಅಥವಾ ಇದದು ನಿಮ್ಮ ಶಿವಾಜಿನಗರ ಅನ್ನಿ, ಕಾಕ್ಸ್ಟೌನ್, ಆ ತರದ ಕೆಲವು ಪಾಕೆಟ್ಗಳಲ್ಲಿ ಬರ್ತಾ ಈಗ ಅನ್ಫಾರ್ಚುನೇಟ್ ಡೆವಲಪ್ಮೆಂಟ್ ನಾನು ಹೇಳ್ತಾ ಇರೋದು, ಅಲ್ಲಿ ಮಕ್ಕಳು ಹೊರಗಿನ ವಾತಾವರಣಕ್ಕೆ ಒಡ್ಡಿಕೊಳ್ಳದೆ, ಕನ್ನಡದ ವಾತಾವರಣಕ್ಕೆ ಒಡ್ಡಿಕೊಳ್ಳದೆ ಬರೀ ಉರ್ದು ಮಾತ್ರ ಕಲಿಯುವಂತ ಸಾಧ್ಯತೆಗಳು ಕಂಡು ಬಂದಿದೆ, ನನ್ನ ಗಮನಕ್ಕೆ ಬರ್ತಿದೆ. ಅವರಿಗೆ ಕನ್ನಡ ಕಲಿಸೋದಕ್ಕೆ ಶಾಲೆ ತರಗತಿ ನಡೆಸಬೇಕು ಅನ್ನುವಂತ ಮಾತು ಬಂದಿದೆ. ಅದು ಬಿಟ್ರೆ, ಕೆಲವು ಪಾಕೆಟ್ಗಳನ್ನು ಬಿಟ್ರೆ ಅವ್ರ ಬಗ್ಗೆ ಈಗ ನಾನು ಮಾತಾಡ್ತಾ ಇಲ್ಲ. ಬಹುಸಂಖ್ಯಾತ ಅಲ್ಪಸಂಖ್ಯಾತ ಭಾಷೆಯರು ಕನ್ನಡವನ್ನ 2ನೇ ಭಾಷೆಯಾಗಿ ಕಲಿತಾರೆ, ನಂಬರ್ 1. ಎರಡನೇದಾಗಿ ಇನ್ನೊಂದು ನಿಮ್ಮ ಮಾತಿನಲ್ಲಿದ್ದ ಸಂದಿಗ್ಧವನ್ನ ನಾನು ಗಮನಿಸ್ಕೊಂಡಿದ್ದೇನೆ. ಏನು, ಅಕಸ್ಮಾತ್ ನನ್ನ ಮನೆ ಮಾತು ಕನ್ನಡನೇ ಅಂತ ಇಟ್ಕೊಳ್ಳಿ, ಆಯ್ತಾ? 5 ವರ್ಷದೊಳಗೆ, ಅಥವಾ ಒಂದು ಕೆಲಸ ಮಾಡಿ, ಬೀದರ್ನಲ್ಲಿ ಮಗು ಕನ್ನಡ ಮಾತಾಡ್ತಾ ಇದೆ, ಬೀದರ್ ಕನ್ನಡವನ್ನ ಮನೆ ಮಾತಾಗಿ ಆಡ್ತಾ ಇದೆ. ತಾಯ್ನುಡಿ ಅನ್ನೋ ಪದ ಸದ್ಯಕ್ಕೆ ನಾನು ಬಳಸ್ತಾ ಇಲ್ಲ, ಮನೆ ಮಾತು. ಬೀದರ್ನ ಕನ್ನಡದ ಮನೆ ಮಾತಿನಿಂದ ಬಂದಂತಹ ಮಗುವಿಗೆ 1ನೇ ತರಗತಿಯಲ್ಲಿ ಸೇರಿಸಿದಾಗ ಅಲ್ಲಿ ನಾವು ಕಲಿಸೋದಕ್ಕೆ ನೋಡುವಂತ ಕನ್ನಡವನ್ನ ನಾನು ಅದು ಶಾಲಾ ಕನ್ನಡ ಅಂತ ಕರಿತೇನೆ. ಅದಕ್ಕೂ ಆ ಮನೆ ಮಾತಿಗೂ ಶಾಲಾ ಕನ್ನಡಕ್ಕೂ ಎರಡೂ ಕನ್ನಡವೇ, ಆದ್ರೆ ಮನೆ ಮಾತಿಗೂ ಶಾಲಾ ಕನ್ನಡಕ್ಕೂ ಅಜಗಜಾಂತರ ಇದೆ. ಇದನ್ನ 1ನೇ ತರಗತಿಯಲ್ಲಿ ಖಂಡಿತವಾಗಿ ಬ್ರಿಡ್ಜ್ ಕೋರ್ಸ್ ತರ ಮಾಡಿ ಇದನ್ನ ತುಂಬಲೇಬೇಕು. ನಮ್ಮ ಪಠ್ಯ ಪುಸ್ತಕಗಳ ಪ್ರಕಾರ ನಾವು ತುಂಬ್ತಾ ಇಲ್ಲ. ಅದೇ ಹಳೆ ಮೈಸೂರು ಕಡೆಯಂತ ಭಾಷೆಯ ಮನೆ ಮಾತುಗಳಿಗೆ ಕನ್ನಡ, ಶಾಲಾ ಕನ್ನಡ ಹೆಚ್ಚು ಹತ್ರ ಇದೆ. ಆದ್ರೆ ನಮ್ಮ ಉತ್ತರ ಕರ್ನಾಟಕದ ಮನೆ ಮಾತುಗಳಿದಾವಲ್ಲ, ಪ್ರಾದೇಶಿಕ ಭಾಷೆಗಳು, ಹೆಚ್ಚು ಉತ್ತರಕ್ಕೆ ಹೋದ ಹಾಗೆ ಅವರ ಮನೆ ಮಾತು ನೀವು ಬೇಕಾದ್ರೆ ಗಮನಿಸಿ, ಶಾಲಾ ಕನ್ನಡಕ್ಕಿಂತ ತುಂಬಾ ಭಿನ್ನ. ಸೊ ಇದನ್ನ ತುಂಬಬೇಕಾಗುತ್ತೆ, ಕನ್ನಡದಲ್ಲೇನೆ ಈ ಸಿದ್ಧತೆ ಮಾಡಬೇಕು. ಅದೇ ತರದ ಸಿದ್ಧತೆ ಮನೆ ಮಾತು ಉರ್ದು, ಶಾಲಾ ಕನ್ನಡ, ಈ ನಡುವೆ ಇರುವಂತ ಅಂತರವನ್ನು ತುಂಬಲೇಬೇಕು ನಾವು. ಇಲ್ಲದೇ ಇದ್ರೆ ಶಾಲಾ ಕನ್ನಡದವ್ರಿಗೆ ಕಷ್ಟ. ನೀವು ಗಮನಿಸಿದ್ರೆ, ಟೆಕ್ಸ್ಟ್ ಬುಕ್ ಗಮನಿಸಿದ್ರೆ ಮತ್ತೆ ಅದು ಬೇಕು. ಈಗ ಸರ್ಕಾರದ ನಿರ್ಧಾರದಿಂದ ಬಂದೆ ಸರ್, ಅಖಿಲ ಸರ್ಕಾರ ನಿರ್ಧಾರದಿಂದ ಸರ್ ಹೇಳಿ ಸರ್, ಹೇಳಿ. ಅಖಿಲ ಕರ್ನಾಟಕ ಮಟ್ಟದಲ್ಲಿ ಒಂದೇ ಕನ್ನಡವನ್ನ ಬಳಸಬಹುದು ಅನ್ನೋದಾದ್ರೆ ಅದು ಔಪಚಾರಿಕ ಕನ್ನಡನೇ, ಶಿಷ್ಟ ಕನ್ನಡ ಅಂತ ನಾನು ಹೇಳಲ್ಲ, ಔಪಚಾರಿಕ ಬರಹದ ಶಾಲಾ ಕನ್ನಡ. ಆ ಶಾಲಾ ಕನ್ನಡವನ್ನ, ಆ ಬರಹದ ಕನ್ನಡವನ್ನ ನಾವು ಆಡಳಿತ ಭಾಷೆಯನ್ನಾಗಿ ಕೂಡ ಒಪ್ಕೊಂಡಿದ್ದೇವೆ ಅನ್ನೋದನ್ನ ಮರಿಬಾರದು. ಯಾಕೆ ಮಾತೃಭಾಷೆ ಅನ್ನೋದಕ್ಕಿಂತ ಕನ್ನಡ ಅನ್ನೋಣ ಅಂತ ನಾನು ಯಾಕೆ ಮತ್ತೆ ಹೇಳ್ತೀನಿ ಅಂದ್ರೆ, ನೇರವಾಗಿ ನಾವು ರಾಜ್ಯದ ಆಡಳಿತ ಭಾಷೆಗೆ ಹೋಗ್ಬೋದು. ಎರಡನೇದಾಗಿ ಹನೀಫರೇ, ಕನ್ನಡ ರಾಜ್ಯ ಭಾಷೆ ಅಲ್ಲ, ಕನ್ನಡ ಕರ್ನಾಟಕದ ರಾಜ್ಯ ಭಾಷೆ ಅಲ್ಲ, ಕರ್ನಾಟಕದ ಆಡಳಿತ ಭಾಷೆ. ಬಿಡ್ತೀನಿ, ಮುಂದಕ್ಕೆ ಹೋಗ್ತೇನೆ. ಸೊ ಆದ್ರಿಂದ ಆ ಆಡಳಿತ ಭಾಷೆಯನ್ನ ಕಲಿಯುವಂತ ಅವಕಾಶ ನನಗೆ ಶಾಲೆಯಲ್ಲಿ ಸಿಕ್ಕರೆ ನಾನ್ಯಾಕೆ ಬಿಡ್ತೇನೆ? ಸೊ ಈ ಕಾರಣಕ್ಕೋಸ್ಕರ ಕನ್ನಡದವರಿಗೂ ಕೂಡ ಓರಿಯೆಂಟ್ ಮಾಡಲೇಬೇಕಾಗುತ್ತೆ ಶಾಲಾ ಕನ್ನಡಕ್ಕೆ, ಮತ್ತು ಉರ್ದುನವ್ರಿಗೋ, ಬ್ಯಾರಿಯವ್ರಿಗೋ, ಬಂಜಾರದವ್ರಿಗೋ ಒಂಚೂರು ಹೆಚ್ಚು ಶ್ರಮ ತೆಗೆದುಕೊಳ್ಳಬಹುದು. ಆದರೆ ಕನ್ನಡ ಮಾಧ್ಯಮನೇ ಹೆಚ್ಚು ಒಳ್ಳೆಯದು. ಈಗ ಇದು ಕನ್ನಡ ವರ್ಸಸ್ ಕನ್ನಡ ಆಯ್ತು ನೀವು ಹೇಳ್ತಾ ಇರೋದು. ನನ್ನ ಪ್ರಶ್ನೆ ಇನ್ನೊಂದು ಏನಿದೆ ಅಂತ ಹೇಳಿದ್ರೆ, ಈಗ ಸರ್ಕಾರಿ ಶಾಲೆಯಲ್ಲಿ ನಾವು ಹೀಗೆ ಪ್ರತ್ಯೇಕ ಕಟ್ಟಡ ಮಾಡಿ ಅಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಾಲೆಯನ್ನು ಅಲ್ಲೇ ನಾವು ಮಾಡ್ತೀವಿ ಅಂತ ಹೇಳಿ, ಆದ್ರೆ ಕನ್ನಡ ಶಾಲೆಯ ತರಗತಿಗಳು ಖಾಲಿ ಬೀಳ್ತಾವ ಇಲ್ವಾ? ಈಗಿನ ಪರಿಸ್ಥಿತಿ ನೋಡಿದ್ರೆ ಖಂಡಿತ ಖಾಲಿ ಬೀಳ್ತವೆ. ಈಗಾಗಲೇ ಬಿದ್ದಿದೆ, ಸಾಕಷ್ಟು ಕನ್ನಡ ಶಾಲೆಗಳು ಬಂದ್ ಆಗ್ತಾ ಇದೆ.
ಪ್ರತಿ ವರ್ಷ ಕನ್ನಡ ಶಾಲೆಗಳು ಬಂದಾಗ್ತಾ ಇದೆ. ಒಂದ್ ನಿಮಿಷ ಸರ್, ತಿದ್ದು ಬಿಡ್ತೇನೆ. ಯಾವ್ದನ್ನ ಪಬ್ಲಿಕ್ ಸ್ಕೂಲ್ಗಳು ಅಂತ ನಾವು 4,000 ಮತ್ತು ಈಗ ಇನ್ನೊಂದ್ 1,600 ಏನೋ ಸೇರ್ಸ್ಲಿಕ್ಕೆ ನೋಡ್ತಿದೀವ, ಯಾವ್ದನ್ನ ಪಬ್ಲಿಕ್ ಸ್ಕೂಲ್ ಅಂತ ನಾವು ಕಲಿತಾ ಇದೀವ, ಅದರಲ್ಲಿರ್ತಕ್ಕಂತ ಕನ್ನಡ ವಿಭಾಗದಲ್ಲಿಯೂ ಕೂಡ ಬರುವ ಸೇರೋ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇನ್ನ ಸ್ವತಂತ್ರವಾಗಿ ಕನ್ನಡ ಮಾಧ್ಯಮ ಅಂತ ಶಾಲೆಗಳೇನಿದಾವಲ್ಲ, ಅಲ್ಲಿ ತುಂಬಾ ವೇಗವಾಗಿ ಕ್ಷೀಣಿಸ್ತಾ ಇದೆ. ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ, ಶಾಲೆಗಳನ್ನು ವಿಲೀನ ಮಾಡ್ತಾ ಇದ್ದಾವೆ. ಇಲ್ಲಿಲ್ಲ, ನಾವು ಮುಚ್ಚಿಲ್ಲ, ವಿಲೀನ ಮಾಡ್ತಾ ಇದೀವಿ ಅಂತ ನಾಟಕ ಮಾಡ್ತೇವೆ. 3 ಕಿಲೋಮೀಟರ್ ದೂರದಲ್ಲಿರೋ ಕನ್ನಡ ಮಾಧ್ಯಮ ಶಾಲೆಗೆ ಹೋಗ್ಲಿಕ್ಕೆ ಆಗದಂತ ಬಾಲಕ ಬಾಲಕಿಯರು 15-20 ಕಿಲೋಮೀಟರ್ ದೂರದ ಸಾಮಾನ್ಯ ಶಾಲೆಗೆ ಹೋಗ್ಬೇಕಾಗಿ ಬರುತ್ತೆ. ಅದರಿಂದ ಇದು ಖಂಡಿತ ಶಿಕ್ಷಣ ಒಂದು ಮೂಲಭೂತ ಹಕ್ಕಾಗಿರುವಂತ ಹೊತ್ತಿನಲ್ಲಿ ನನ್ನ ಸ್ನೇಹಿತರು ಹೇಳಿದ್ರು, ನೀವ್ಯಾಕೆ ಕನ್ನಡ ಮಾಧ್ಯಮಕ್ಕೆ ಶಾಲೆಯನ್ನು ಉದ್ಧಾರ ಮಾಡೋದು ನನ್ನ ಕೆಲಸ ಅಲ್ಲ ಸರ್, ಸರ್ಕಾರದ ಕೆಲಸ. ಒಳ್ಳೆ ಶಾಲೆ ನೋಡಿ ನನ್ನ ಮಗನಿಗೆ ಕಳಿಸ್ತೀನಿ. ನಾನು ನಿರ್ಣಯ ಮಾಡ್ತಾ ಇರೋದು ನನ್ನ ಮಗನ ಭವಿಷ್ಯದ ಬಗ್ಗೆ, ನನ್ನ ಅಭಿಮಾನದ ಜೊತೆ ಆಟ ಆಡ್ತಾ ಇಲ್ಲ ನಾನು. ಅದರಿಂದ ಒಳ್ಳೆ ಶಾಲೆ ಇದ್ರೆ ನಾನು ಅಲ್ಲಿಗೆ ಕಳಿಸು. ಆದ್ರೂ ಒಳ್ಳೆ ಶಾಲೆಯ ಕನ್ನಡ ಮಾಧ್ಯಮಕ್ಕೆ, ಇಂಗ್ಲಿಷ್ ಮಾಧ್ಯಮಕ್ಕೆ ನಾನು ಸೇರ್ಸಲ್ಲ. ಯಾಕಂದ್ರೆ ನನ್ನ ಮಕ್ಕಳಿಗೆ ಭವಿಷ್ಯ ಸರಿ ಹೋಗುದಿಲ್ಲ ಅಂತ ನನಗೆ ಗೊತ್ತಿದೆ. ಎಸ್ ಸೂರ್ಯ, ಬಹಳ ಟಿಪಿಕಲ್ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಸರ್ಕಾರ ನೋಡಿ ಅದನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದೆ. ಈಗ ಸರ್ಕಾರಕ್ಕೆ ಒಂದು ರಾಜಕೀಯ ಧೋರಣೆ ಇದೆ. ಏನು ಅಂತ ಹೇಳಿದ್ರೆ, ಹಿಂದುಳಿದ ವರ್ಗಗಳವರನ್ನು ನಾವು ಮುಂದಕ್ಕೆ ತರಬೇಕನ್ನುವಂಥದ್ದು, ಎಲ್ಲ ಬೇರೆ ಬೇರೆ ಸಮಾನವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಬಹಳ ಮಂದಿ ಆರ್ಥಿಕವಾಗಿ ಹಿಂದುಳಿದವರು, ಸಾಮಾಜಿಕವಾಗಿ ಹಿಂದುಳಿದವರು ಮಾತ್ರ ಕನ್ನಡ ಶಾಲೆಯಲ್ಲಿ ಉಳ್ಕೋತಾ ಇದ್ದಾರೆ. ಆದ್ರಿಂದ ಅವರನ್ನು ನಾವು ಸಮಾಜಕ್ಕೆ ಫಿಟ್ ಮಾಡೋದಕ್ಕೆ ಇಂಗ್ಲಿಷ್ ಅವರಿಗೆ ಕಲಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದೆ ಇದನ್ನ. ಆದ್ರೆ ನಿಜಕ್ಕೂ ಇದರ ಪರಿಣಾಮ ಆಗುತ್ತಾ ಇದರಿಂದ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಮತ್ತಷ್ಟು ಕನ್ನಡ ಶಾಲೆಗಳು ಮುಚ್ಚೋದಷ್ಟೇ ಹೊರತು ನಿಜವಾಗಿ ಸರ್ಕಾರ ಮಾಡಬೇಕಾಗಿದ್ದು ಏನು, ಎಲ್ಲ ಕನ್ನಡ ಶಾಲೆಗಳಿಗೆ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿ ಏನೋ ಒಂದು ವಿಶೇಷವಾದಂತಹ ಒಂದು ಕಾರ್ಯ ಯೋಜನೆಗಳನ್ನ ಮಾಡಿ ಅದನ್ನ ಸರ್ಕಾರಿ ಶಾಲೆಗಳು ಅನ್ನ ಹೇಳಲಿಕ್ಕೆ ನಮಗೆ ಕಷ್ಟ ಆಗಬೇಕು. ಆ ತರ ಖಾಸಗಿ ಶಾಲೆಗಳ ಬಿಲ್ಡಿಂಗ್ ಹೇಗಿದೆ, ಖಾಸಗಿ ಶಾಲೆಗಳ ಇದು ಮೂಲಭೂತ ಸೌಕರ್ಯಗಳು ಹೇಗಿದೆ, ಖಾಸಗಿ ಶಾಲೆಗಳಿಗೆ ಹೇಗೆ ಒಳ್ಳೊಳ್ಳೆ ಬಸ್ಗಳು ಹೋಗ್ತಾ ಇದೆ, ಸರ್ಕಾರ ಅದನ್ನ ಮಾಡ್ಬೇಕಲ್ವಾ. ಅದನ್ನ ಮಾಡಿದ್ರೆ ಸರಿ. ನಿಮ್ ತರ ಎಲ್ಲರೂ ಕನ್ನಡ ಶಾಲೆಗೆ ಸೇರಿಸ್ತಾರೆ, ಇಲ್ದಿದ್ರೆ ಯಾಕೆ ಸೇರಿಸ್ತಾರೆ ಪೋಷಕರು? ಪಾಷಾ ಅವರು ಹೇಳಿದ್ದು ಅದನ್ನೇ. ಈಗ ನಿಮಗೆ ಶಾಲೆಯನ್ನು ಉದ್ಧಾರ ಮಾಡುವುದು ನಮ್ಮ ಪೋಷಕರ ಕೆಲಸ ಅಲ್ಲ, ಅದು ಸರ್ಕಾರದ ಕೆಲಸ ಅಂತ. ಅದೇ ಈಗ ಪಾಷಾ ಅವ್ರು ಹೇಳ್ದಂಗೆ ಇದು ಪೋಷಕರ ಒಂದು ನಿರ್ಧಾರ ಇರುತ್ತೆ, ಅವ್ರ ಮಕ್ಕಳನ್ನ ಎಲ್ಲಿ ಸೇರಿಸ್ಬೇಕು ಅಂತ, ಯಾವ ಮಾಧ್ಯಮಕ್ಕೆ ಹೌದು, ಅವ್ರ ಕೆಲಸ ಅಲ್ಲ ಶಾಲೆಯನ್ನು ಉದ್ಧಾರ ಮಾಡುದು, ಅವ್ರ ಮಕ್ಕಳನ್ನು ಉದ್ಧಾರ ಮಾಡಬೇಕು. ನಿಮ್ ಮಕ್ಕಳನ್ನ ಕನ್ನಡ ಮಾಧ್ಯಮದಲ್ಲೇ ಸೇರಿಸಿ, ನಿಮ್ಮ ಮಕ್ಕಳನ್ನ ಇದೇ ಮಾಧ್ಯಮದಲ್ಲೇ ಸೇರಿಸಿ, ನಿಮ್ಮ ಮಾತೃಭಾಷೆನಲ್ಲೇ ಶಿಕ್ಷಣ ಪಡೀರಿ, ಇದು ಕಡ್ಡಾಯ ಅಂತ ಸರ್ಕಾರನೂ ಕೂಡ ಯಾರ ಮೇಲೂ ಏರಿಕೆ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ? ನೀವು ಹೇಳಿಕೆ ಮಾಡೋದಿಲ್ಲ. ನಾನು ನೋಡಿ, ಇಲ್ಲಿ ವ್ಯತ್ಯಾಸ ಇದೆ. ಇಲ್ಲ ಸುಮ್ಮನೆ ಒಂದ್ ನಿಮಿಷ ಪೋಷಕರ ನನ್ನ ಪ್ರಶ್ನೆಯನ್ನು ಕ್ಲಾರಿಫೈ ಮಾಡ್ತೀನಿ. ಒಂದ್ ನಿಮಿಷ ಸೂರ್ಯ, ಒಂದ್ ನಿಮಿಷ ನನ್ನ ಪ್ರಶ್ನೆಯನ್ನ ಕ್ಲಾರಿಫೈ ಮಾಡ್ತೀನಿ. ನಾನು ಹೇಳ್ತಾ ಇರೋದು ಸರ್ಕಾರ ಫೋರ್ಸ್ ಮಾಡೋದಲ್ಲ, ಸರ್ಕಾರ ಸಹಜವಾಗಿಯೇ ಕಾಂಪೀಟ್ ಮಾಡಬೇಕು. ಈಗ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಇದೆ, ಒಂದ್ ನಿಮಿಷ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಇದೆ, ಯಾರ ಜೊತೆಗೆ ಕಾಂಪೀಟ್ ಮಾಡ್ತಾ ಇದೆ? ಅದು ಬೇರೆ ಬೇರೆ ಸೋಪ್ ಫ್ಯಾಕ್ಟರಿಗಳಿದೆ ಪ್ರೈವೇಟ್ ನೋಡೋದು, ಕಾಂಪೀಟ್ ಮಾಡ್ತಾ ಇಲ್ವಾ? ಇಲ್ಲ, ನೀವು ಚರ್ಚೆ ದಾರಿ. ನೀವು ಸರ್ಕಾರಿ ಶಾಲೆಗೆ ಬರ್ದಲೆ, ಸರ್ಕಾರಿ ಶಾಲೆಗಳನ್ನ ನೋಡ್ದಲೆ, ಸರ್ಕಾರಿ ಶಾಲೆಗಳನ್ನ ನೀವು ಈಗ ನನ್ನ ಜವಾಬ್ದಾರಿ ಅಲ್ಲ ಅಂತ ನುಣುಚ್ಕೊಂತೀರಾ ಅಂದ್ಮೇಲೆ ಬೇರೆಯವ್ರಿಗೆ ಯಾಕೆ ಇನ್ಸಿಸ್ಟ್ ಮಾಡ್ತೀರಾ? ನಿಮ್ಮ ಮಕ್ಳನ್ನ ಸೇರಿಸಿ, ನಿಮ್ಮ ಮಕ್ಳನ್ನ ಕನ್ನಡ ಶಾಲೆನಲ್ಲೇ ಓದಿಸಿ, ನಿಮ್ಮ ಮಕ್ಳನ್ನ ಇಂಥ ಸ್ಕೂಲ್ಗೆ ಕಳಿಸಿ, ನೀನು ಇದನ್ನ ಮಾಡಿ. ಸರ್ಕಾರ ಇದನ್ನ ಮಾಡಬಾರ್ದು. ಸರ್ಕಾರ ಶಾಲೆ ಸರ್, ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ, ನನಗೆ ಮಾತಾಡಕ್ಕೆ ನೀವು 3 ಜನ ಅವಕಾಶ ಕೊಡ್ತಾ ಇಲ್ಲ ಅವಾಗಿಂದ. ನಾನು ಪೂರ್ತಿ ಕಂಪ್ಲೀಟ್ ಮಾಡಕ್ಕೆ ಬಿಡ್ತಾ ಇಲ್ಲ ವಿಚಾರನ, ನಾನು ಪೂರ್ತಿ ಮಂಡಿಸಿದ್ಮೇಲೆ ನೀವು ಹೇಳ್ಬೇಕಲ್ಲ. ಸೊ ಈಗ ಸರ್ಕಾರಿ ಶಾಲೆ ಈಗ ಎಲ್ಲ ಎರಡು ನಿಮಿಷದಲ್ಲಿ ಹೇಳಿ ಹೇಳ್ಬಿಡ್ತೀನಿ. ಸೊ ಇವತ್ತು ಒಟ್ಟಾರೆ ಸರ್ಕಾರಿ ವ್ಯವಸ್ಥೆ ಖಂಡಿತವಾಗ್ಲೂ ಚೆನ್ನಾಗಿದೆ. ನೀವು ಯಾವಾಗ ಮಕ್ಕಳು, ನೀವು ಯಾವ್ದಾದ್ರು ಒಂದು ಬಳಕೆಯಲ್ಲಿ ಇರಬೇಕು. ಈಗ ಮೆಟ್ರೋ ರೈಲ್ನ ಬಳಸ್ತೀರಾ, ನೀವು ಮೆಟ್ರೋ ಸರ್ಕಾರದ ವ್ಯವಸ್ಥೆ ಅಲ್ವಾ, ಸರ್ಕಾರಿ ಇದು ಸಾರಿಗೆ ಇದನ್ನ ಬಳಸ್ತೀರಾ, KSRTC ಓಡಾಡ್ತೀರಾ. ನೀವು ಹೆಚ್ಚು ಅಲ್ಲಿ ಈಗ ಮೈಸೂರು ಸ್ಯಾಂಡಲ್ ಯಾಕೆ ಬ್ರ್ಯಾಂಡ್ ಆಯ್ತು? ಮೈಸೂರು ಸ್ಯಾಂಡಲ್ ಆ ರೀತಿ ಸರ್ಕಾರಿ ವಿದ್ಯುತ್ ಬೇಕು, ಸರ್ಕಾರಿ ರಸ್ತೆ ಬೇಕು, ಸರ್ಕಾರಿ ಶಾಲೆ ಒಳಗೆ ಯಾಕೆ ಹೋಗಲ್ಲ? ಸರ್ಕಾರಿ ಕೀಳರಿಮೆ ಇದೆ, ಮೊದಲನೇದಾಗಿ ಕೀಳರಿಮೆನ ಬಿಡಬೇಕು. ಈಗ ಭಾಷೆ ಶಿಕ್ಷಣಕ್ಕೆ ಅಂತ ಬಂದಾಗ ಅವ್ರವ್ರ, ಈಗ ನೀವು ಆಗ್ಲೇ ಚರ್ಚೆ ಮಾಡಿದ್ರಿ. ಸೊ ಉರ್ದು ಒಂದು ಭಾಷೆ ಇದೆ, ಮಾತೃಭಾಷೆ ಇದೆ, ಇನ್ನೊಬ್ರು ಸಂಸ್ಕೃತ ನಮ್ಮ ಮಾತೃಭಾಷೆ ಅಂತಾರೆ, ಇನ್ನೊಬ್ರು ಲಂಬಾಣಿ ನಮ್ಮ ಮಾತೃಭಾಷೆ ಅಂತಾರೆ, ಇನ್ನೊಂದು ಕೊಡವ ಇದು ನಮ್ಮ ಮಾತೃಭಾಷೆ, ತುಳು ನಮ್ಮ ಭಾಷೆ ಅಂತ ಹೇಳ್ತಾರೆ. ಸೊ ಎಲ್ಲ ಆ ರೀಜನ್ಗಳಲ್ಲಿ ಅದನ್ನೇ ಮಾತೃಭಾಷೆ ಕೊಡಬೇಕಲ್ಲ. ಹಾಗಾದ್ರೆ ನಾವು ಅವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗಲ್ವಾ? ನೀವು ಕನ್ನಡನೇ ಕಲಿಬೇಕು, ಕನ್ನಡನೇ ಮಾತೃಭಾಷೆ ಅಂತ ಹೆಂಗೆ ಹೇಳಕ್ಕಾಗುತ್ತೆ? ಕನ್ನಡ ಮಾಧ್ಯಮಗಳೇ ಮುಚ್ತಾ ಇದ್ದಾರೆ ಅಂದ್ರೆ ಬೇರೆ ಭಾಷೆಗಳನ್ನ ಯಾಕೆ ಬೆಳೆಸ್ಬಾರ್ದು?
ಇದು ಕೊಡವ ಭಾಷೆನ ಯಾಕೆ ಬೆಳೆಸ್ಬಾರ್ದು, ತುಳುನ ಯಾಕೆ ಬೆಳೆಸ್ಬಾರ್ದು? ಅವ್ರಿಗೂ ಮಾತೃಭಾಷೆನಲ್ಲಿ ಶಿಕ್ಷಣ, ಅವ್ರೊಂದು 5 ಲಕ್ಷನೇ ಇರಲಿ, 10 ಲಕ್ಷನೇ ಇರಲಿ, ಅವ್ರಿಗೂ ಕೊಡಿ. ಯಾಕೆ ಅದನ್ನ ನೀವು ಕನ್ನಡನೇ ಹೇರ್ತೀರಾ? ನೀವು ಯಾಕೆ ಬೇರೆ ಭಾಷೆ ಇಂಗ್ಲೀಷೇ ಕಲೀರಿ ಅಂತ ಯಾಕೆ ಹೇರ್ತೀರಾ? ಅವರು ಕೇಳ್ಬೋದು, ಹಕ್ಕನ್ನು ಮಂಡಿಸ್ಬೋದು. ಸರ್ಕಾರ ಆ ಶಾಲೆಗಳ್ನ ಉರ್ದು ಮಾಧ್ಯಮ ಶಾಲೆಗಳಿದಾವೆ ಇವತ್ತಿಗೂ, ಸರ್ಕಾರಿ ಶಾಲೆನಲ್ಲಿ ಇದಾವೆ, ಉರ್ದು ಮಾಧ್ಯಮ ಇದೆ. ಸೊ ಬೇರೆ ಬೇರೆ ಮಾಧ್ಯಮದ ಶಿಕ್ಷಣ ಇದೆ, ಬೇರೆ ಬೇರೆಯವ್ರು ಕೇಳ್ಬೋದಲ್ಲ. ಸರ್ಕಾರ ಅದನ್ನ ಕೊಡ್ಬೇಕಾಗತ್ತೆ. ಇವತ್ತು ನೀವು ಇಂಗ್ಲಿಷ್ನೇ ಒಂದ್ ನಿಮಿಷ. ಒಂದು ಎಸ್ ಇದನ್ನ ಎಸ್ ಮುಖ್ಯವಾಗಿ ಇಟ್ಕೊಂಡು ಎಸ್ ನೀವು ಇಂಗ್ಲಿಷ್ನ ಬಿಟ್ಬಿಡಿ, ಇಂಗ್ಲಿಷ್ನ ಆ ಕಡೆ ಪಕ್ಕಕ್ಕಿಡಿ, ಬೇರೆ ಭಾಷೆ ಇದನ್ನ ನಮ್ಮ ಹಕ್ಕು ಅಂತ ಕೇಳಿದಾಗ ಸೊ ನಾವು ಎಲ್ಲರೂ ಮಡಿಕೇರಿನಲ್ಲಿ ಎಲ್ಲರೂ ಕೊಡವ ಅವ್ರು ಭಾಷೆ ಕೇಳ್ತಾರಂತ ಇದನ್ನ ಎಲ್ಲವೂ ಬಿಡ್ಬೇಕಾಗತ್ತೆ. ಇಂಗ್ಲಿಷ್ನೇ ಕೊಡಕ್ಕಾಗತ್ತಾ? ಸೊ ಅದು ಎಲ್ಲರೂ ಇಂಗ್ಲಿಷ್ನ ಕೊಡ್ಬೇಕು, ಯಾಕೆ ಎಲ್ಲರೂ ಇವತ್ತು ಕೊಡ್ಬೇಕು. ಆ ಕೊಡವನು ಇರ್ಲಿ, ಮಾತೃಭಾಷೆ ತುಳು ಶಿಕ್ಷಣ ಇರ್ಲಿ, ಪಡಿಬೇಕಾಗಿರೋರು ಕೂಡ ಉರ್ದು ಇರ್ಲಿ. ತಮ್ಮ ಕೊಡವಾದಲ್ಲಿ ನಮ್ಮನ್ನು ಕಳಿಸಿ ಅಂತ ಯಾರು ಕೇಳ್ತಾ ಇಲ್ಲ, ತುಳು ನಮಗೆ ಹೇಳ್ಕೊಡಿ ಅಂತ ಯಾರು ಕೇಳ್ತಾ ಇಲ್ಲ, ಅವರು ಕೂಡ ಇಂಗ್ಲಿಷ್ಗೆ ಹೋಗ್ತಾ ಇದಾರೆ. ನಾನು ಹಾಗಂತ ಇದು ಪೋಷಕರ ಆಯ್ಕೆ ತಪ್ಪಿರ್ಬೋದು, ಸರಿ ಇರ್ಬೋದು. ಇದನ್ನ ಯಾರಿಗೆ ಇದನ್ನ ಕಲ್ತು ಭಾಷೆ ಇವಾಗ ನನ್ನ ಜೊತೆ ಓದ್ದವ್ರೆಲ್ಲಾರು ಲಾಯರೇ ಆಗ್ಬೇಕು ಸರ್ಕಾರಕ್ಕೆ ಅಂತಿಲ್ಲ, ಇಲ್ಲ ನಿಮ್ ದೂರದೃಷ್ಟಿ ಜೊತೆ ಇರ್ಬೇಕು ಸರ್. ಓದ್ದವ್ರೆಲ್ಲಾರು ಸರ್ಕಾರಕ್ಕೆ ಯಶಸ್ವಿ ದೂರದೃಷ್ಟಿ ಪತ್ರಕರ್ತರೇ ಇರ್ಬೇಕು. ಆಗ್ಬೇಕು ಅಂತೇನಿಲ್ಲ. ಸೊ ಅದನ್ನ ಬಳಕೆ ಮಾಡುವಂಥವ್ರು, ಅದ್ರ ಮೇಲೆ ಆಸಕ್ತಿ ಇರುವಂಥವ್ರು, ಭಾಷೆನ ಮತ್ತೆ ಬುದ್ಧಿವಂತಿಕೆಯನ್ನ ಬಳಸುವಂಥವ್ರು, ಮಾರ್ಗದರ್ಶನ ಇರುವಂಥವ್ರು ಮುಂದಕ್ಕೆ ಹೋಗ್ತಾರೆ. ಆಗದೆ ಇರೋರಿಗೆ ನೀವು ಇದನ್ನ ಹೇರುವಂಥದ್ದು ಇದೆಯಲ್ಲ, ನೀವು ಇದನ್ನೇ ಕನ್ನಡನೇ ಮಾತೃಭಾಷೆ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ತಪ್ಪು. ಬೇರೆ ಬೇರೆಯವ್ರಿಗೆ ಎಸ್ ಮಾತೃಭಾಷೆಗಳಿದಾವೆ. ಎಸ್ ಒಂದ್ ನಿಮಿಷ. ಸೂರ್ಯ ಅವರು ಹೇಳ್ತಾ ಇರೋದು, ಸರ್ಕಾರದವರು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಯಾಕೆ ಆರಂಭಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಪೋಷಕರು ಕೇಳ್ತಾ ಇದ್ದಾರೆ ಅದಕ್ಕೆ ಅಂತ ಹೇಳ್ಬಿಟ್ಟು. ಏನ್ ಪಾಷಾ ಅವರೇ, ಇದು ಸರಿನಾ? ಇದು ಹಂಗಿದ್ರೆ ಕನ್ನಡಕ್ಕೆ ಅಂದ್ರೆ ಸರ್ಕಾರದ ಜವಾಬ್ದಾರಿ ಇಲ್ವಾ? ಇಲ್ಲ, ಖಂಡಿತವಾಗಿಯೂ ಕೂಡ ಸರ್ಕಾರದ ಘೋರವಾದಂಥ ಪಿತೂರಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ದುರ್ಬಲಗೊಳಿಸಿ ಅಂದ್ರೆ ಈಗ ಒಂದು ಕೆರೆ ಇರ್ತದೆ, ಅದಕ್ಕೆ ಹೋಗುವಂತ ನೀರಿನ ಮಾರ್ಗಗಳನ್ನೆಲ್ಲ ನೀವು ಕಟ್ ಮಾಡಿಬಿಟ್ರೆ ಕೆರೆ ಒಣಗೋಗ್ಬಿಡುತ್ತೆ. ಅಲ್ಲಿ ಒಂದು ಇದು ನೋಡಿ, ಕೆರೆ ಒಣಗೋಗ್ಬಿಟ್ಟಿದೆ, ನಾನೇನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಒಂದು ಶಾಪಿಂಗ್ ಮಾಲ್ ಕಟ್ಟೋದಕ್ಕೆ ಸುಲಭ ಆಗುತ್ತೆ. ಹಾಗೆ ಕತ್ತನ್ನ ಹೆಚ್ಚಿಕ್ತಾ ಇದ್ದಾರೆ, ಕನ್ನಡ ಶಾಲೆಗಳನ್ನ ಕತ್ತನ್ನ ಹೆಚ್ಚಿಕ್ತಾ ಇದ್ದಾರೆ. ಅವು ದುರ್ಬಲ ಆದ ಹಾಗೆ ಅದನ್ನು ಕ್ಲೋಸ್ ಮಾಡ್ತಾ ಮಾಡ್ತಾ ನಾವು ಇಂಗ್ಲಿಷ್ ಮಾಧ್ಯಮ ಈಗ ಮಹಾ ಅಂದ್ರೆ ಇವರು 4,500 ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ಕಲ್ಸಿರ್ಬಹುದು. ಅದ್ರ ಮೂಲಕ ನಾವು ಒಪ್ಕೊಳ್ತಾ ಇರೋದು ಏನು ಅಂತಂದ್ರೆ ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಹೋದ ಮಕ್ಕಳು ಉದ್ಧಾರ ಆಗ್ತಾರೆ ಅಂತ. ಉಳಿದಂತೆ ಎಲ್ಲಾ ಅಂದ್ರೆ ಇದ್ರ ಮೂಲಕ ಏನನ್ನ ಸಮರ್ಥಿಸ್ತಾ ಇದೀವಿ ನಾವು? ದೊಡ್ಡ ಸಂಖ್ಯೆಯಲ್ಲಿ ಖಾಸಗಿ ಶಾಲೆಗಳಲ್ಲಿ ಇರ್ತಕ್ಕಂಥ ಇಂಗ್ಲಿಷ್ ಮಾಧ್ಯಮಕ್ಕೆ ನಾವು ಹೋಗ್ಬೇಕು, ನಮ್ಮ ಹತ್ರ ಸಾಮರ್ಥ್ಯ ಇದ್ರೆ ಅಂತದನ್ನು ಒಪ್ಕೊಂಡಂಗಾಯ್ತು ನಾವು. ಇದನ್ನ ಬಹಳ ಸುಲಭವಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟ ಶಾಸಕರು ಇದನ್ನ ಮಾಡ್ತಿದ್ದಾರೆ. ಯಾಕೆಂದ್ರೆ ಎಲ್ಲಾ 99% ಖಾಸಗಿ ಶಾಲೆಗಳು ಮತ್ತು ಸಂಸ್ಥೆಗಳು ಇರೋದು ಶಾಸಕರ ಕೈಯಲ್ಲಿ. ಅವ್ರು ಯಾಕೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಉದ್ಧಾರ ಮಾಡಕ್ ಹೋಗ್ತಾರೆ? ಒಂದು ಮಾತನ್ನ ಈಗ ಮಾತಾಡಿದ ಸ್ನೇಹಿತರು ಕೇಳ್ತೇನೆ. ಸರ್, ನಿಮ್ಮ ಮನೆ ಮಾತು ಕನ್ನಡ ಅಂತ ಇಟ್ಕೊಳ್ಳಿ ಸರ್, ನಿಮ್ಮ ಮಕ್ಕಳು ಕನ್ನಡನ ಮಾತಾಡಿರ್ತಾರೆ, ಆಯ್ತಾ, 5 ವರ್ಷದವರೆಗೆ. ಅವರನ್ನು ನೀವು ಇಂಗ್ಲಿಷ್ ಮಾಧ್ಯಮ, ನೇರವಾದ ಪ್ರಶ್ನೆ, ನಮ್ಮ ಈಗಾಗ್ಲೇ ಕಲ್ತಿರ್ತಕ್ಕಂಥ ಭಾಷೆಯಲ್ಲಿ, ಅದು ಕನ್ನಡ ಆಗಿರ್ಬೋದು ಮತ್ತೊಂದಾಗಿರ್ಬೋದು, ಕಲ್ತಿರ್ತಕ್ಕಂಥ ಭಾಷೆಯಲ್ಲಿ ಶಿಕ್ಷಣವನ್ನ ಮುಂದುವರಿಸೋದು ಸರಿನಾ? ಕಲಿಲಾರದಂತ ಹೊಸ ಭಾಷೆಯಲ್ಲಿ ಅದನ್ನೇ ಮಾಧ್ಯಮ ಮಾಡಿಕೊಂಡು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯೋದು ಸರಿನಾ? ದೇವ್ರು ಹೇಳಿ ಸರ್, ತಾವು ಒಂದ್ ಮಾತು ಹೇಳಿ ಸರ್. ಈಗ ಭಾಷೆನ ಕಲ್ಸೋದ್ ಬೇರೆ, ನೀವು ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನನ ನೀವು ಕನ್ನಡದಲ್ಲಿ ಹೇಳ್ಕೊಡಿ ಅಂತ ಕೇಳ್ತಾ ಇರೋದು ಅಷ್ಟೇ. ಸೊ ಅದು ಹೆಚ್ಚು ಕಡಿಮೆ ಎಲ್ಲ ಇದರಲ್ಲೂ ಶಿಕ್ಷಣ ಸಂಸ್ಥೆಗಳಲ್ಲಿ ಇರುವಂಥದ್ದು ಅಥವಾ ಇದರಲ್ಲಿರುವಂಥದ್ದು ನಿಮಗೆ ಹೆಚ್ಚು ಪಠ್ಯೇತರ ಪಠ್ಯ ಪುಸ್ತಕಗಳಿರುವಂಥದ್ದು ಇಂಗ್ಲೀಷಲ್ಲಿ ಹೆಚ್ಚು. ನೀವು ಅದನ್ನ ಹೆಚ್ಚು ಅನುವಾದ ಮಾಡಬೇಕಾಗಿತ್ತು ಕನ್ನಡಕ್ಕೆ. ಸೊ ನೀವು ಅದನ್ನ ಭಾಷೆಗಳಲ್ಲಿ ಮ್ಯಾಥಮೆಟಿಕ್ಸ್ನ ನೀವು ಯಾವ ಭಾಷೆಯಲ್ಲಿ ಕಲ್ತ್ರೇನೋ, ಸಮಾಜವನ್ನ ನೀವು ಯಾವ ಭಾಷೆಯಲ್ಲಿ ಕಲ್ತ್ರೇನೋ. ಈಗ ನಾನು ತಮಿಳ್ನಾಡಿಗೆ ಶಿಫ್ಟ್ ಆಗ್ತೀನಿ ನಾಳೆ, ತಮಿಳ್ನಾಡಿನಲ್ಲಿ ಅಲ್ಲೂ ನನಗೆ ನನ್ನ ಮಾತೃಭಾಷೆ ಇದನ್ನ ಇಲ್ಲಿಂದ ನಾನು 8ನೇ ಕ್ಲಾಸ್ವರೆಗೂ ಇದ್ರೊಳಗೆ ಓದ್ಕೊಂಬಂದೆ ಕನ್ನಡ ಮಾಧ್ಯಮದಲ್ಲಿ. ನನಗೆ ಇಲ್ಲೂ ತಮಿಳ್ನಾಡು ಕನ್ನಡನೇ ಕೊಡಿ ಅಂತ ಕೇಳೋಕ್ಕಾಗುತ್ತಾ? ನನ್ನ ಮಾತೃಭಾಷೆ ಅಲ್ಲೂ ಕಂಟಿನ್ಯೂ ಮಾಡೋಕ್ಕಾಗುತ್ತಾ? ನೀವು ಏಕರೂಪ ಶಿಕ್ಷಣ ಮತ್ತೆ ಇನ್ನೊಂದು ಈ ಸಮಾಜ ವಿಜ್ಞಾನ, ಇತಿಹಾಸ ಮತ್ತೆ ಗಣಿತ ಇದನ್ನ ಇಂಗ್ಲಿಷಲ್ಲಿ ಹೇಳ್ಕೊಡ್ತಾರೆ, ತಪ್ಪೇನೋ ಅದ್ರೊಳಗೆ ಕಲ್ತ್ರೆ? ಸೊ ಅದಕ್ಕೆ ಯಾಕೆ ವಿರೋಧ ಮಾಡ್ತೀರಾ? ನೀವು ಕನ್ನಡನು ಹೇಳ್ಕೊಡ್ತಾರಲ್ಲ, ನೀವ್ ಹೇಳ್ತಾರೆ ಇದು ಕನ್ನಡ ಮಾತೃಭಾಷೆ ಹೇಳ್ಕೊಡಕ್ ಯಾರು ಏನು ಅಡ್ಡಿಪಡಿಸ್ತಾ ಇಲ್ಲ, ಕನ್ನಡ ಸಾಹಿತ್ಯವನ್ನ ಹೇಳ್ಕೊಡಕ್ ಯಾರು ಏನು ಅಡ್ಡಿಪಡಿಸ್ತಾ ಇಲ್ಲ. ಇಂಗ್ಲಿಷಲ್ಲಿ ಕಲ್ತ್ರೆ ಏನ್ ತಪ್ಪು ಅಂತ ತೆರ್ಕೊಳ್ಳಿ ಅಂತ ಅದ್ರೊಳಗೆ ಯಾಕೆ ವಿರೋಧ ಮಾಡ್ತೀರಾ? ಪಾಷಾ ಅವ್ರು ಏನ್ ಹೇಳ್ತಾ ಇದ್ರಿ ಸರ್? ಇನ್ನೊಂದು ಮಾತನ್ನ ಬಹುಶಃ ಅದು ಈವರೆಗೆ ಬರಲಿಲ್ಲ, ಆದ್ರಿಂದ ತಮ್ಮ ಮಾಹಿತಿಗಾಗಿ ಸೇರಿಸ್ತೇನೆ. ಅದನ್ನ ಮುಂದಿನ ಮಾತುಗಳಲ್ಲಿ ಅದನ್ನ ಮಾಹಿತಿ ಅನ್ನೋ ರೀತಿಯಲ್ಲಿ ಬಳಸ್ಕೊಳ್ಳೋಣ. ಕರ್ನಾಟಕ ಪಬ್ಲಿಕ್ ಶಾಲೆಗಳು ಅಂತ ಏನು 4,500 ಮಾಡಿದ್ದಾರೆ, ಆ ಶಾಲೆಗಳಲ್ಲಿ ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ವಿಷಯಗಳನ್ನ ಕಲಿಸ್ತೀವಿ ಅಂತ ನಾವು ಅಂದ್ಕೊಂಡಿದ್ದೇವೆ. ಗೊತ್ತಾಯ್ತಾ ಸರ್? ತುಂಬಾ ನಿಜ ಅಂತಂದ್ರೆ ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ.
ಗಣಿತದಂತ, ಸಮಾಜ ವಿಜ್ಞಾನ, ವಿಜ್ಞಾನದಂತಹ ವಿಷಯವನ್ನ, ಸಬ್ಜೆಕ್ಟ್ ಅನ್ನ, ಕಂಟೆಂಟ್ ಅನ್ನ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಅಥವಾ ದುರ್ಬಲವಾಗಿ ಬರುವಂತ ಮಾಧ್ಯಮದ ಮೂಲಕ ಕಲಿಬಹುದು ಅನ್ನುವಂಥ ನಂಬಿಕೆನೆ ನಮಗೆ ಒಬ್ಬ ಭಾಷಾ ವಿಜ್ಞಾನದ ವಿದ್ಯಾರ್ಥಿಗೆ ವಿಚಿತ್ರವಾಗಿ ತೋರುತ್ತೆ. ನನಗೆ ಕನ್ನಡ ಇಷ್ಟು ಚೆನ್ನಾಗಿ ಬರ್ತಾ ಇರೋದ್ರಿಂದ ನಿಮ್ ಜೊತೆಗೆ ಇಷ್ಟು ಚೆನ್ನಾಗಿ ನಾನು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ನೀವು ಅಕಸ್ಮಾತ್ ಇಂಗ್ಲಿಷ್ ನಲ್ಲಿ ಮಾತಾಡಯ್ಯ ಮಿಸ್ಟರ್ ಪಾಷಾ ಅಂತಂದ್ರೆ ನಾನು ತಡವರ್ಸೋಕ್ ನನ್ ಇಲ್ಲ ಅಂತಲ್ಲ, ತಡವರ್ಸೋಕ್ ಶುರು ಮಾಡ್ತೇನೆ. ಯಾಕಂದ್ರೆ ಇಂಗ್ಲಿಷ್ ಅಷ್ಟು ನಾನು ಕಂಫರ್ಟಬಲ್ ಇಲ್ಲ. 5 ವರ್ಷದವರೆಗೆ ಕನ್ನಡದಲ್ಲಿ ಇದ್ದ ಮಗುವನ್ನ ತಗೊಂಡೋಗಿ ಆಗಂತುಕವಾದಂತ ಇಂಗ್ಲಿಷ್ ಭಾಷೆಯಲ್ಲಿ, ಅಲ್ಲಿ ಭಾಷೆನೂ ಕಲಿಬೇಕಂತೆ, ಕಲಿಲಿಕ್ಕೆ ಕಷ್ಟವಾಗಿರೋ ಭಾಷೆಯಲ್ಲಿ ಮಾಧ್ಯಮವನ್ನಾಗಿ ಬಳಸಿ ಇದು ಗಣಿತವನ್ನು ಕೂಡ ಕಲಿಬೇಕು. ಇದು ನನಗೆ ವಿಷಯವನ್ನು ಅರ್ಥ ಆಗ್ತಾ ಇಲ್ಲ ಸರ್. ಅದಿರ್ಲಿ, ಮತ್ತೆ ಮಾತಾಡೋಣ. ಸಿಚುಯೇಷನ್ ಏನ್ ಹೇಳಿಕ್ ನೋಡಿದೆ ಅಂದ್ರೆ, ಈ ಪಬ್ಲಿಕ್ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮದ ತರಗತಿಗಳು ಅಂತ ಸೇರಿದ ನಂತರವೂ ಕೂಡ ಗುರುವೇ ಅದು ಈಗ ಇಂಗ್ಲಿಷ್ ಮಾಧ್ಯಮದ ತರಗತಿ ಆಗಿಲ್ಲ, ದ್ವೈಭಾಷಿಕ ತರಗತಿ ಆಗಿದೆ, ಬೈಲಿಂಗ್ವಲ್ ತರಗತಿ ಆಗಿದೆ. ತಾವು ಹೇಳಿಕ್ ನೋಡಿದ್ರೆ ಕನ್ನಡದಲ್ಲಿ ಪುಸ್ತಕಗಳು ಟ್ರಾನ್ಸ್ಲೇಟ್ ಆಗಿದೆ, ನಿಜ ಅಂದ್ರೆ ಟ್ರಾನ್ಸ್ಲೇಟ್ ಮಾಡೋದು ಪಟ್ಟಕನೆಯ ಅಂಶ. ಸ್ವತಂತ್ರವಾಗಿ ನಮಗೆ ಯಾಕೆ ಬರೆಯಕ್ಕೆ ಯೋಗ್ಯತೆ ಇಲ್ವಾ ಇಂಗ್ಲಿಷ್ ನಲ್ಲೋ ಕನ್ನಡದಲ್ಲೋ, ಅದು ಆಮೇಲೆ ಬರ್ತೇನೆ. ಇದೀಗ ನಾನು ನೋಡ್ಕೊಂಡು ಬಂದಿದ್ದೇನೆ, ನನಗಿನ್ನ 2 ನಿಮಿಷ ಟೈಮ್ ಕೊಡಿ. ಇದೀಗ ನೋಡ್ಕೊಂಡು ಎಲ್ಲಾ ಸೋ ಕಾಲ್ಡ್ ಇಂಗ್ಲಿಷ್ ಮಾಧ್ಯಮದ ತರಗತಿ ಅಂತ ನಾವೇನ್ ನಂಬಿದ್ದೇವೆ ಪೋಷಕರು, ಅದು ಇಂಗ್ಲಿಷ್ ಮಾಧ್ಯಮ ತರಬೇತಿ ಅಲ್ಲ, ಅದು ಬೈಲಿಂಗ್ವಲ್ ತರಬೇತಿ. ಅಂತಂದ್ರೆ ಇಂಗ್ಲಿಷ್ ಕನ್ನಡ ತರಬೇತಿ. ಟೆಕ್ಸ್ಟ್ ಬುಕ್ ಗಳೆಲ್ಲ ಬೈಲಿಂಗ್ವಲ್ ನಲ್ಲಿ ಪಬ್ಲಿಷ್ ಆಗಿದ್ದಾವೆ. ಗಣಿತ ತೆಗೆದುಕೊಳ್ಳಿ, ಮೊದಲನೇ ತರಗತಿ ಗಣಿತವನ್ನು ಈಗ ನೋಡ್ಕೊಂಡ್ ಬಂದಿದ್ದೇನೆ, ಅದು ಕೂಡ ಇಂಗ್ಲಿಷ್ ಕನ್ನಡ ಅಂದ್ರೆ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂತೆ, ಆಮೇಲೆ ಕನ್ನಡದಲ್ಲಿ ಹೇಳ್ಬೇಕಂತೆ. ಕನ್ನಡದಲ್ಲೇ ನೇರವಾಗಿ ಹೇಳಿದ್ರೆ ಏನು ನಮ್ಮ ಗಂಟು ಹೋಗ್ತಿತ್ತು, ನನಗಿನ್ನೂ ಅರ್ಥ ಆಗಿಲ್ಲ. ಆದರೆ ಭಾಷೆಯನ್ನ ಮಾತ್ರ, ಇಂಗ್ಲಿಷ್ ಭಾಷೆಯನ್ನ ನೀ ಮುಂದೆ ಹೋಗಿ ಯಾವುದಾದ್ರೂ ವಿಷಯವನ್ನ, ಈವನ್ ಆಡಳಿತ ಕನ್ನಡ, ನ್ಯಾಯಾಂಗ ಕನ್ನಡ, ವಾಣಿಜ್ಯ ಕನ್ನಡವನ್ನ ಕಲಿಯೋ ರೀತಿಯಲ್ಲಿ ಇಂಗ್ಲಿಷ್ ಅನ್ನ ನಾವು ಕಲಿಸ್ಕೊಡ್ಬೇಕಾಗಿತ್ತು, ಕನ್ನಡವನ್ನು ಅದೇ ರೀತಿ ಕಲಿಸ್ಬೇಕಾಗಿತ್ತು. ಇಂಗ್ಲಿಷ್ ಕಲಿಸುವಿಕೆ ಆ ತರ ಇಲ್ಲ. ಈಗ ನಾವು ನೇರವಾಗಿ ಬರೋದಾದ್ರೆ, ನಾನು ಟೆಕ್ಸ್ಟ್ ಬುಕ್ ತಗೊಂಡು ಇಂಗ್ಲಿಷ್ ನಲ್ಲಿ ಓದ್ಬೇಕಂತೆ, ಆನಂತರ ಕನ್ನಡದಲ್ಲಿ ಹೇಳ್ಬೇಕಂತೆ, ಅದೇ ಟೀಚರ್. ಇದರ ಸಾರ್ಥಕತೆ ನನಗೆ ಇನ್ನೂ ಅರ್ಥವಾಗಿಲ್ಲ. ಕೆಳಗಡೆ ಕಾಣಿಸ್ತಾ ಇರೋ ಸ್ನೇಹಿತರು ಹೇಳಿರೋ ಹಾಗೆ ಅಧ್ಯಯನಗಳು ನಡೆದಿವೆ. ಈ ತರದ ಬೈಲಿಂಗ್ವಲ್ ಶಾಲೆಗಳಲ್ಲಿ ಮಕ್ಕಳ ಕಲಿಕೆ ಘಾಟ್ಕ ಅನ್ನೋ ಹಾಗೆ ಇಂಗ್ಲಿಷು ಕಲಿತಾ ಇಲ್ಲ, ಕನ್ನಡವೂ ಕಲಿತಾ ಇಲ್ಲ, ವಿಷಯದಲ್ಲೂ ಕೂಡ ಹಿಂದುಳಿದಿದ್ದಾರೆ. ಅಧ್ಯಯನಗಳಿದ್ದಾವೆ. ಇದರ ಆಧಾರದ ಮೇಲೆ ತಾವೇನ್ ಹೇಳ್ತೀರಿ ದಯವಿಟ್ಟು. ಎಸ್ ಜಹೋಮ, ಈಗ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ, ನಿಮ್ಮ ಪ್ರತಿಕ್ರಿಯೆ ಏನು? ಕನ್ನಡ ಚಳವಳಿಗಾರರು, ಕನ್ನಡ ಹೋರಾಟಗಾರರು, ಕನ್ನಡದ ಬಗ್ಗೆ ಬಹಳ ಕಾಳಜಿ ಇರುವವರು ನೀವೆಲ್ಲ ಈಗ ನಿಮ್ದು ನಮ್ಮ ಭಾಷೆ ನಮ್ಮ ಅಧಿಕಾರ ಅನ್ನುವಂತಹ ಒಂದು ಸಂಘಟನೆ ಇದೆಯಲ್ಲ, ನೀವು ಇದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾನೆ ಇದ್ದೀರಿ ನೀವು ಸತತವಾಗಿ. ಏನು ಈಗ ಸರ್ಕಾರದ ಈ ನಿರ್ಧಾರವನ್ನು ಹೇಗೆ ವಿರೋಧಿಸಬೇಕಾಗುತ್ತೆ? ಸರ್ಕಾರಕ್ಕೆ ಮಾಡಬೇಕಾದ ತುಂಬ ಕೆಲಸಗಳಿದೆ. ಇವರು ಸೂರ್ಯ ಅವರು ಹೇಳಿದರು, ಆಮೇಲೆ ಪಾಷಾ ಅವರು ಹೇಳಿದರು. ಈಗ ಈ ಕನ್ನಡದಲ್ಲಿ ಕಂಟೆಂಟ್ ಇಲ್ಲ, ನಾವು ಕನ್ನಡದಲ್ಲಿ ಕೋರ್ಟಿಗೆ ಹೋದರೆ ಅಲ್ಲಿ ಇದು ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ತುಂಬ ಕಂಟೆಂಟ್, ಉನ್ನತ ಶಿಕ್ಷಣದ ಕಂಟೆಂಟ್ ಕನ್ನಡದಲ್ಲಿಲ್ಲ. ಇವು ಟ್ರಾನ್ಸ್ಲೇಷನ್ ಆಗಬೇಕು, ಕನ್ನಡ ಟ್ರಾನ್ಸ್ಲೇಷನ್ ಆಗಬೇಕು, ಅಥವಾ ಇಲ್ಲೇ ಬರೆಯೋದಕ್ಕೆ ಒಂದು ಉತ್ತೇಜನ ಕೊಡಬೇಕು. ಇಂಥ ತುಂಬ ಕೆಲಸ ಇದೆ. ಕಂಟೆಂಟ್ ಬಿಲ್ಡಿಂಗ್, ಕಾರ್ಪಸ್ ಬಿಲ್ಡಿಂಗ್ ಆಫ್ ಕನ್ನಡ ಲ್ಯಾಂಗ್ವೇಜ್. ಈ ಕನ್ನಡ ಲ್ಯಾಂಗ್ವೇಜ್ ಪ್ಲಾನಿಂಗ್ ಅನ್ನೋದರಲ್ಲಿ ತುಂಬ ಹಿಂದುಳಿದಿದೆ. ನಾವು ಅದನ್ನು ಮೊದಲೇ ಆದ್ಯತೆಯಾಗಿ ಮಾಡಬೇಕು ಅದು. ಆಮೇಲೆ ಈಗ ಕನ್ನಡ ಮಾಧ್ಯಮ ಕಲಿಕೆಯಲ್ಲಿನೂ ತುಂಬ ತೊಡಕುಗಳಿವೆ. ಏನಂತಂದರೆ ಇಲ್ಲಿ ಸಂಸ್ಕೃತಮಯ ಆಗಿದೆ. ಈ ಕನ್ನಡ ಮಾಧ್ಯಮ ಅಂತ ಹೇಳಲಿಕ್ಕೆ ಕನ್ನಡ ಮಾಧ್ಯಮ ಒಂದು ಅರ್ಧ ಭಾಗ ಸಂಸ್ಕೃತನೇ ಇದೆ. ಈಗ ಅದು ಸರಳೀಕರಣ ಆಗಬೇಕು ಮಕ್ಕಳಿಗೆ. ಈಗ ಅದು ಹಂಗಂತೇಳಿ ಅದು ಒಂಥರ ಉಗುರಿಗೆ ಗಾಯ ಇದ್ದಂಗೆ, ಉಗುರು ಗಾಯ ಆಯ್ತಂತ ಕೈ ಕಡಿಯೋಕ್ಕಾಗೋದಿಲ್ಲ. ಅದನ್ನು ನಾವು ಅಡ್ರೆಸ್ ಮಾಡಬೇಕು, ಎಲ್ಲಿ ಪ್ರಾಬ್ಲಮ್ ಇದೆ ಅಂತ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಪೀನ ದರ್ಪಣ ಅಂತಿದೆ, ಪೀನ ದರ್ಪಣ, ನಿಮ್ನ ದರ್ಪಣ. ಈ ಪೀನ ದರ್ಪಣದ ಬದಲು ಉಬ್ಬು ಗಾಜು ಅಂತ ಹೇಳ್ಬೋದು. ಉಬ್ಬು ಅನ್ನೋದು ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಅರ್ಥ ಆಗುತ್ತೆ. ನಿಮ್ಮ ದರ್ಪಣ, ತಗ್ಗು ಗಾಜು, ಸಂಪೀಡನೆ, ಹೃತ್ಕ್ರಮ, ಇಂಥ ಕಾಂಪ್ಲೆಕ್ಸ್ ವರ್ಡ್ಸ್ ಇದೆ. ಈಗ ಇಂಗ್ಲೀಷಿಗೂ ಕನ್ನಡಕ್ಕೂ ಅಷ್ಟು ಡಿಫ್ರೆನ್ಸ್ ಆಗಲ್ಲ ಅಂತ ಒಂದು ಆಗ್ಬಿಟ್ಟಿದೆ. ಈಗ ಸರಳೀಕರಣ ಆಗಬೇಕು. ಇದು ಆದ್ಯತೆ ವಿಷಯ. ಇವರು ಇಂಗ್ಲೀಷ್ ಕನ್ವರ್ಟ್ ಮಾಡೋ ಬದಲು, ಕನ್ನಡ ಮಾಧ್ಯಮಗಳನ್ನು ಇಂಗ್ಲೀಷ್ ಕನ್ವರ್ಟ್ ಮಾಡೋ ಬದಲು ಈ ಆದ್ಯತೆಯಾಗಿ ಈ ಸರಳೀಕರಣ, ಪಠ್ಯದಲ್ಲಿ ಸರಳೀಕರಣ ಆಗಬೇಕು. ಇವೇ ಬಹುತೇಕ ರಾಷ್ಟ್ರಗಳು, ಮುಂದುವರೆದ ರಾಷ್ಟ್ರಗಳು ಇವು ಸರಳೀಕರಣ ಆಗಿದೆ. ಲ್ಯಾಟಿನಲ್ಲಿ ಇದ್ದಿರ್ತಕ್ಕಂಥದ್ದನ್ನು ಸರಳವಾದ ಇಂಗ್ಲೀಷಲ್ಲಿ ಅಥವಾ ಅವ್ರ ತಾಯ್ನುಡಿಯಲ್ಲಿ ತರ್ಜುಮೆ ಮಾಡಿಕೊಂಡು ಅರ್ಥ ಆಗುವಾಗೆ ಮಾಡಿದ ವಿಷಯ ಮುಟ್ಟೋದು ನಮ್ಮ ಆದ್ಯತೆ ಆಗಬೇಕು. ಈಗ ಸಂಕಲನ, ಕೂಡುವಿಕೆ, ಮೊದಲು ಇದ್ರ ಮಾಡಲಿ. ನಾನು ಹೇಳ್ಬೇಕಂದ್ರೆ ಸರ್ಕಾರ ಮೊದಲು ಸಂಕಲನ ಕೂಡುವಿಕೆ ಮಾಡಲಿ, ವ್ಯವಕಲನ ಕಳಿವಿಕೆ ಮಾಡಲಿ. ಇದು ಬಿಟ್ಟು ಇಂಗ್ಲೀಷ್ಗೆ ಮೊರೆ ಹೋಗ್ತೀನಿ ಅನ್ನೋದು ಅದು ನಾವು ಒಪ್ಪ ವಿಚಾರನೆ. ಎಸ್, ನಾವು ನಮ್ಮ ಕೊನೆ ಹಂತಕ್ಕೆ ಬಂದಿದ್ದೀವಿ ಚರ್ಚೆದ್ದು. ಸೂರ್ಯ,
ಸರ್ಕಾರದ ಈ ನಿರ್ಧಾರವನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಕನ್ನಡದ ಹಲವು ಶಿಕ್ಷಣ ತಜ್ಞರು ಬಹಳ ಸ್ಪಷ್ಟವಾಗಿ ವಿರೋಧಿಸ್ತಾ ಇದ್ದಾರೆ. ಸರ್ಕಾರ ಒಂದು ಹಠ ಹಿಡಿದಿದೆ. ಈಗ ಇಲ್ಲೆಲ್ಲ ನಾವು ನಮ್ಮ ನಿರ್ಧಾರ ಅಂತಿಮ, ನಮ್ದು, ನಾವು ಮಾಡ್ಕೊಂಡು ಹೋಗ್ತೇವೆ ನಾವು ಇದನ್ನ ಅಂತ ಹೇಳ್ಬಿಟ್ಟು. ಅದರ ಪರಿಣಾಮವಾಗಿ ಕೊನೆಗೆ ಕನ್ನಡ ತರಗತಿಗಳೇ ಮುಚ್ತಾ ಬರ್ತವೆ, ಇಂಗ್ಲಿಷ್ ತರಗತಿಗಳು ಮಾತ್ರ ಉಳ್ಕೊಳ್ತವೆ. ಪ್ರತ್ಯೇಕ ಶಾಲೆಗಳಿದ್ರೆ ಕನ್ನಡ ಶಾಲೆಗಳು ಮುಚ್ತಾ ಬರೋದನ್ನು ನಾವು ಕಳೆದ 10 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಪ್ರತಿ ದಿವಸ ಇಷ್ಟಿಷ್ಟು ಶಾಲೆಗಳು ಮುಚ್ಚೋಯ್ತು ಅನ್ನುವಂಥದ್ದು, ಪ್ರತ್ಯೇಕವಾದಂಥ ಕನ್ನಡ ಶಾಲೆಗಳು. ಇದು ಕೊನೆಗೆ ತಲುಪುವ ಇದಿದೆಯಲ್ಲ, ಇದು ಗುರಿ ಇದೆಯಲ್ಲ, ಇದು ಕೊನೆಗೆ ತಲುಪುವಂತ ಗುರಿ ಏನು ಅಂತ ಹೇಳಿದ್ರೆ ಎಲ್ಲಾ ಕರ್ನಾಟಕದ ಪೂರ್ತಿ ಇಂಗ್ಲಿಷ್ಮಯ ಆಗುತ್ತೆ, ಕನ್ನಡ ಭಾಷೆ ಪೂರ್ತಿಯಾಗಿ ನಾಶ ಹೊಂದುತ್ತೆ ಅನ್ನುವಂಥದ್ದು. ಸರ್ಕಾರಕ್ಕೆ ಇದು ಗೊತ್ತಿಲ್ವಾ, ಅಥವಾ ಗೊತ್ತಿದ್ದು ಮಾಡ್ತಾ ಇದೆಯಾ, ಅಥವಾ ಪಾಷಾ ಅವರು ಹೇಳಿದ ಹಾಗೆ ಬಹುತೇಕ ಅವರು 99% ಅಂದ್ರು, ನಾನೊಂದು 10% ಕೊಡ್ತೀನಿ ಅವರಿಗೆ. 90% ಖಾಸಗಿ ಶಾಲೆಗಳು ಶಾಸಕರ ಹಿಡಿತದಲ್ಲಿವೆ. ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭೆ ಸದಸ್ಯರು, ಲೋಕಸಭಾ ಸದಸ್ಯರು ಅಥವಾ ಸನ್ಮಾನ್ಯ ಸಚಿವರು ಎಲ್ಲ ನಾವು ನೋಡ್ತಾ ಇದ್ದೀವಿ. ನಾವು ಎಲ್ಲ ಜಿಲ್ಲೆಗಳಲ್ಲಿ ಇದರಲ್ಲಿ ಮುಚ್ಚಿಮರ ಏನಿಲ್ಲ, ಎಲ್ರಿಗೂ ಗೊತ್ತಿರುವಂತ ಸಂಗತಿ ಇದು. ಅಂದ್ರೆ ಸರ್ಕಾರಕ್ಕೆ ಇವರ ಹಿತಾಸಕ್ತಿಯನ್ನ ಕಾಪಾಡೋದಷ್ಟೇ ಮುಖ್ಯವಾಗಿದೆ, ಇವರ ವ್ಯಾಪಾರಿ ಹಿತಾಸಕ್ತಿಯನ್ನ ಕಾಪಾಡೋದಷ್ಟೇ ಮುಖ್ಯವಾಗಿದೆ ಹೊರತು ಕನ್ನಡದ ಉಳಿವು ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ನೀವು ಇದನ್ನು ಹೇಗೆ ಸಮರ್ಥಿಸಿಕೊಳ್ತೀರಿ? ಸರ್, ಈಗ ಜವಮ್ಮ ಅವ್ರು ಹೇಳಿದ್ನ ನಾನು ಒಪ್ತೀನಿ. ಮೊದಲನೇದಾಗಿ ಭಾಷಾಂತರ ಆಗ್ತಾ ಇದಾವಲ್ಲ ಪಠ್ಯ ಪುಸ್ತಕಗಳು ಸರಳೀಕೃತ ಆಗಬೇಕು. ಆ ಭಾಷೆಗಳನ್ನ ಓದ್ತಾ ಇದ್ರೆ ಮಕ್ಕಳಿಗೆ ತುಂಬಾ ತೊಂದರೆ ಆಗುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಸೊ ಅದ್ರತ್ತ ಎಲ್ಲರೂ ಕೂಡ ಗಮನ ಹರಿಸ್ಬೇಕಾಗತ್ತೆ. ಆಮೇಲೆ ನೀವು ಹೇಳ್ದಾಗೆ ಇವತ್ತು ಏನು ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಇವತ್ತು ಶಾಸಕರು, ಸಚಿವರದೇ ಪಾಲುದಾರಿಕೆ ಜಾಸ್ತಿ ಇರುವಂಥದ್ದು. ಸೊ ಆ ಶಿಕ್ಷಣ ಸಂಸ್ಥೆಗಳಿಗೆ ಸೇರ್ಸೋದಕ್ಕೂ ಕೂಡ ಮುಗಿಬೀಳುವಂಥ ಇದನ್ನು ಕೂಡ ನೋಡಿದೀವಿ. ಈಗ ನೀವು ಅಡ್ಮಿಷನ್ ಟೈಮಿಗೆ ಬಂದ್ರೆ, ಸೊ ಯಾವ ಶಾಸಕರುಗಳು ಸಮರ್ಥನೆ ಅಲ್ಲ ಸರ್, ಅದು ಸಮರ್ಥನೆ ಅಲ್ಲ. ನೀವು 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 ಮಾದಕ ಪಾನೀಯಗಳ ಬೆಲೆಯನ್ನ ಕಡಿಮೆ ಮಾಡಿದ್ರೆ ಜನ ಮುಗಿ ಬೀಳ್ತಾರೆ. ಅದು ನೋಡಿ, ನೀವು ಸರ್ಕಾರದ ಜವಾಬ್ದಾರಿ ಅಂತ ಒಂದಿದೆಯಲ್ಲ, ಸರ್ಕಾರದ ಜವಾಬ್ದಾರಿ ಅಂತ ಒಂದಿದೆಯಲ್ಲ, ಕನ್ನಡ ಭಾಷೆಗೆ ಸಂಬಂಧಿಸಿ ನೀವು ನೋಡಿ, ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದಾರೆ, ಗಡಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದಾರೆ. ನಾನು ಉದಾಹರಣೆಗಳು ಕೊಡ್ತೀನಿ. ಯಾಕೆ ಮಾಡ್ತೀರಿ ಹಾಗಿದ್ರೆ? ನೆಕ್ಸ್ಟ್ ನಾನು ಸೆಕೆಂಡ್ ಇದಕ್ಕೆ ಹೋಗಕ್ ಬಿಡಲ್ಲ, ನೀವು ಯಾವಾಗ್ಲೂ ಅಲ್ಲೇ ತೊಡೆದು ಬಿಡ್ತೀರಾ ಹೇಳಿ ಸ್ಟಾರ್ಟಿಂಗ್. ಸೊ ಅದನ್ನ ಈಗ ಶಾಸಕರುಗಳ ಹಿಡಿತದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇರ್ಬೋದು, ಬಟ್ ಅದೇ ರೀತಿ ಸರ್ಕಾರಿ ಶಾಲೆಗಳನ್ನ ಕಲೋಸೋ ಅಂತವ್ರು ದೇವನಹಳ್ಳಿನಲ್ಲಿ ಒಂದು ಸರ್ಕಾರಿ ಶಾಲೆನ ಕಟ್ಟಿಸ್ಕೊಟ್ಟಿದ್ದಾರೆ. ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರ ಊರಿನಲ್ಲಿ ಸರ್ಕಾರಿ ಶಾಲೆನ ಕಟ್ಟಿಸಿ ಸರ್ಕಾರಕ್ಕೆ ದಾನ ಮಾಡಿದ್ದಾರೆ. ನಿನ್ನೆ ಪತ್ರಿಕೆನಲ್ಲಿ ನೋಡಿ, ಚನ್ನಪಟ್ಟಣದಲ್ಲಿ ಕಣ್ವ ಡಯಾಗ್ನೋಸ್ಟಿಕ್ ಸೆಂಟರ್ನ ಮಾಲೀಕರು ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆನ ಇದನ್ನ ಡಯಾಗ್ನೋಸ್ಟಿಕ್ ಸೆಂಟರ್ ನಡೆಸ್ತಾ ಇರೋರು 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಸರ್ಕಾರಿ ಶಾಲೆನ ಕಟ್ಟಿಸ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಇವರು ಚಲುವರಾಯಸ್ವಾಮಿ ಅವರ PS ಇದರಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಹಳೆ ವಿದ್ಯಾರ್ಥಿಗಳು ಸೇರ್ಕೊಂಡು ಆ ಸರ್ಕಾರಿ ಶಾಲೆನ ಅಭಿವೃದ್ಧಿಗೊಳಿಸಿ ಅಲ್ಲಿ ವಾಹನ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ. ಯಾರು ಕೂಡ ಸರ್ಕಾರದ ಶಾಲೆಗಳನ್ನಾಗ್ಲಿ ಶೈಕ್ಷಣಿಕ ವ್ಯವಸ್ಥೆಗಳನ್ನಾಗ್ಲಿ ಕಡೆಗಣಿಸ್ತಾ ಇಲ್ಲ. ಸರ್ಕಾರದ ಜೊತೆಗೆ ಸಹಭಾಗಿತ್ವ ಒಳಗೊಳ್ಳೋದಕ್ಕೆ, ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಎಲ್ರಿಗೂ ಕೂಡ ಅಧಿಕಾರ ಇದೆ. ಯಾರು ಬೇಕಾದ್ರೂ ಮುಂದೆ ಬರ್ಬೋದು, STMCಗಳ ಜೊತೆ ಕೈ ಜೋಡಿಸ್ಬೋದು. ಯಾರು ಕೂಡ ಸರ್ಕಾರಿ ಶಾಲೆ ಒಳಗಡೆ ಬರಬೇಡಿ, ಸರ್ಕಾರಿ ಶಾಲೆಗಳನ್ನ ಸುಧಾರಿಸ್ಬೇಡಿ, ಸರ್ಕಾರಿ ಮಕ್ಕಳನ್ನ ಸರ್ಕಾರಿ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚೋದಕ್ಕೆ ನೀವು ಯಾರು ಬರಬೇಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಯಾರನ್ನೂ ಕೂಡ ತಡೆದಿಲ್ಲ. ಎಲ್ಲರೂ ಕೂಡ ಭಾಗಿದಾರರಾಗ್ಬೋದು, ಎಲ್ಲರೂ ಕೂಡ ಹೋಗ್ಬೋದು. ಸರ್ಕಾರಿ ಶಾಲೆಗಳನ್ನ, ಕಂಪ್ಯೂಟರ್ ಸೆಂಟರ್ಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು. ಆಮೇಲೆ ಎಲ್ಲ ಖಾಸಗಿ ಸಂಸ್ಥೆಗಳು ಕೂಡ ಮಾಡ್ತಾ ಇದ್ದಾವೆ. ಸರ್ಕಾರದ ಕೇವಲ ಕಟ್ಟಡ ಒಂದೇ ಅಲ್ಲ, ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಬೇಕು ಅಂದ್ರೆ ನೀವು ಕಟ್ಟಡ ಕೊಟ್ಬಿಟ್ರೆ ಆಗೋದಿಲ್ಲ. ಅದ್ರ ಜೊತೆಗೆ ಅಲ್ಲಿರುವಂಥ ಶಿಕ್ಷಣ ವ್ಯವಸ್ಥೆನಲ್ಲಿ ನೀವು ಪೋಷಕರಿಗೆ ಆಪ್ಷನ್ ಕೊಡಬೇಕಾಗತ್ತೆ. ಇವತ್ತು ಖಾಸಗಿ ಶಾಲೆಗಳು ಕೂಡ ಅವಕಾಶವನ್ನ ಕೊಟ್ಟಿದ್ರು. ಇಲ್ಲಿ ಆಂಗ್ಲ ಭಾಷೆನಲ್ಲೂ ಕಳಿಸ್ತೀವಿ, ಆಂಗ್ಲ ಮಾಧ್ಯಮದಲ್ಲೂ ಇದೆ, ಕನ್ನಡ ಇದರಲ್ಲೂ ಮಾಧ್ಯಮದಲ್ಲೂ ಇದೆ ಅಂತ. ಜನ ಯಾವ್ದನ್ನ ಆಯ್ಕೆ ಮಾಡ್ಕೊಂಡ್ರು? ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಆಂಗ್ಲ ಮಾಧ್ಯಮನೇ ಆಯ್ಕೆ ಮಾಡ್ಕೊಂಡ್ರು. ನೀವು ಇದನ್ನ ಸಬ್ಜೆಕ್ಟ್ ಮ್ಯಾಟರ್ಗಳಲ್ಲಿ ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಮತ್ತೆ ಇದು ಯಾವುದೇ ಇತಿಹಾಸ ಆಗಿರ್ಬೋದು, ಇದನ್ನ ನೀವು ಇಂಗ್ಲಿಷ್ ಅಲ್ಲಿ ಕಲಿಸೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಕನ್ನಡವನ್ನ ಭಾಷೆಯಾಗಿ ಸಾಹಿತ್ಯವನ್ನು ಕಲಿಸೋದಕ್ಕೆ ಯಾವುದೇ ಇದಿಲ್ಲ. ಸೂರ್ಯ ಮತ್ತೆ ರಿಪೀಟ್ ಮಾಡೋದು ಬೇಡ. ಪಾಷಾ ಅವರೇ, ಈ ಪರಿಸ್ಥಿತಿ ಇದು ಕ್ಯಾಚ್ 69 ಅಂತೀರಿ, ಏನು ಇಂಗ್ಲಿಷ್ ನಲ್ಲಿ ಒಂದು ವರ್ಡ್ ಇದೆಯಲ್ಲ, ಆ ತರದ ಪರಿಸ್ಥಿತಿ ಇದೆ ಇಲ್ಲಿಗ. ಸರ್ಕಾರ ಏನ್ ಹೇಳ್ತಾ ಇದೆ, ಈಗ ನಾವು ಸೂರ್ಯ ಮುಕುಂದರಾಜ್ ಅವರು KPCC ನಲ್ಲಿ ಕಾನೂನು ವಿಭಾಗದ ಮುಖ್ಯಸ್ಥರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವಕೀಲರು, ಅವರು ವೃತ್ತಿಯಿಂದ ವಕೀಲರು. ಸರ್ಕಾರದ ನಿಲುವು ಈ ತರ ಇದೆ, ನಿಮ್ಗೆ ಆಪ್ಷನ್ ಕೊಡ್ತೀವಿ, ನೀವು ನೋಡ್ಕೊಳ್ಳಿ ನೀವು ಅಂತ ಹೇಳ್ತಾ ಇದೆ. ಇದು ಎಲ್ಲಿಗೆ ತಲುಪುತ್ತೆ ಇದು ಪರಿಸ್ಥಿತಿ? ಇದು
ಇಲ್ಲ ಅದು ನಾನೇನು ಹೇಳಿಕ್ ನೋಡ್ತಾ ಇದ್ದೀನಿ ಅಂದ್ರೆ, ಇನ್ನು ಒಂದು ಅಂಶವನ್ನು ಸೇರಿಸ್ಬಿಟ್ಟು ನಾನು ನನ್ನ ಅಭಿಪ್ರಾಯವನ್ನು ಮುಗಿಸೋದಕ್ಕೆ ನೋಡ್ತೇನೆ. ನಾವು ಇಷ್ಟು ಆಡಳಿತವನ್ನು ಕನ್ನಡ ಭಾಷೆಯನ್ನ ನಾವು ಆಡಳಿತದ ಭಾಷೆಯನ್ನಾಗಿ ಒಪ್ಕೊಂಡಿದ್ದೇವೆ. ಆಡಳಿತ, ವಾಣಿಜ್ಯ, ನ್ಯಾಯಾಂಗ, ಉದ್ದಿಮೆ ಎಲ್ಲದರಲ್ಲೂ ಕೂಡ ಕನ್ನಡವನ್ನ ಸಮರ್ಥವಾಗಿ ಬಳಸಬೇಕು. ಈ ನಾಡಿನ ಜನರ ಭಾಷೆಯಲ್ಲಿ ನಾವು ಇವನ್ ನ್ಯಾಯಾಂಗದಲ್ಲಿ ಕೂಡ ನಾವು ಏನೊಂದು ವಿಚಾರಣೆಯನ್ನ ಅಂತೀವಲ್ಲ, ಅದೆಲ್ಲ ಕನ್ನಡದಲ್ಲೇ ಮಾಡ್ತಿದ್ದಾರೆ ನಮ್ಮ ಲಾಯರ್ಗಳು. ತೀರ್ಪನ್ನು ಕೊಡುವಾಗ ಕೆಲವು ಲಾಯರ್ಗಳು ಈಗಾಗಲೇ ಕನ್ನಡದಲ್ಲಿ ತೀರ್ಪನ್ನು ಕೊಡ್ತಿದ್ದಾರೆ. ಇನ್ನು ಕೆಲವು ಮೇಲ್ಮಟ್ಟದ ಜಡ್ಜ್ಗಳು ಕನ್ನಡದಲ್ಲಿ ಕೊಡಿ ಅಂತ ಬೇಡಿಕೆ ಇದೆ. ಅದಕ್ಕೆ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಸಾಮಗ್ರಿ ಸಾಲದು ಅನ್ನೋ ಬೇಡಿಕೆ ಇದೆ. ಖಂಡಿತವಾಗಿಯೂ ಕೂಡ ಅಲ್ಲೊಂದು ರಾಜಭಾಷಾ ಆಯೋಗ ಅಂತಿದೆ, ಸಂಸದೀಯ ಇಲಾಖೆ ಅಂತಿದೆ, ಇನ್ನೊಂದು ಟ್ರಾನ್ಸ್ಲೇಷನ್ ಡಿಪಾರ್ಟ್ಮೆಂಟ್ ಅಂತಿದೆ. ಅವರು ನಿರಂತರವಾಗಿ ಕೇಂದ್ರದ ಮತ್ತು ರಾಜ್ಯದ ನೂರಾರು ಅಧಿನಿಯಮಗಳನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹಾಕಿದ್ದಾರೆ. ಸಾಲ್ದು, ನಾನು ಒಪ್ಕೋತೇನೆ, ಯಾಕಂದ್ರೆ ನಾನು ಆ ಕ್ಷೇತ್ರದನ್ನಲ್ಲ, ಸ್ನೇಹಿತರು ಹೇಳಿದ್ರು ಸಾಲ್ದು ಅಂತ. ನಾವು ಹೀಗೆ ಮಾಡಿ ಆಡಳಿತ, ನ್ಯಾಯಾಂಗ, ವಾಣಿಜ್ಯ ಭಾಷೆಗೆ ನಮ್ಮ ಮಕ್ಕಳನ್ನ ಸಿದ್ಧ ಮಾಡಬೇಕಾ, ಇದು ಯಾವುದಕ್ಕೂ ಸಲ್ಲದಂತಹ ಇಂಗ್ಲಿಷ್ ಭಾಷೆಯಲ್ಲಿ ನಾವು ಮಕ್ಕಳನ್ನ ಎಡಬಿಡಂಗಿಗಳನ್ನಾಗಿ ಮಾಡಬೇಕಾ ಅನ್ನುವಂತ ನಿರ್ಣಯ ಪೋಷಕರು ತಗೋಬೇಕಾಗುತ್ತೆ. ಆದರೆ ಹೇಗೆ ಮಾರ್ಕೆಟ್ ನಲ್ಲಿ ಯಾವ್ದಾದ್ರು ತಮ್ಮ ಬ್ರ್ಯಾಂಡಿಗೆ ತಕ್ಕ ಹಾಗೆ, ಅದು ಉಳಿದ ಬ್ರ್ಯಾಂಡ್ಗಳಿಗಿಂತ ಕಳಪೆ ಆಗಿದ್ರು ಕೂಡ ತಮ್ಮ ಬ್ರ್ಯಾಂಡಿಗೆ ಜನ ಒಲಿಯೋ ಹಾಗೆ ಜಾಹೀರಾತುಗಳನ್ನು ಅದ್ದೂರಿಯಾಗಿ ಮಾಡ್ತಾರೋ, ಹಾಗೆ ಸರ್ಕಾರ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನಿಮ್ಮ ಮಕ್ಕಳು ಹಾಳಾದ್ರೂ ಅಡ್ಡಿ ಇಲ್ಲ, ಇಂಗ್ಲಿಷ್ ಮಾಧ್ಯಮಕ್ಕೆ ಸೇರಿ ನೋಡಿ ಅವ್ರು ಏನಾಗ್ಬಿಡ್ತಾರೆ ಅಂತ, ಇಲ್ಲಿ ಇರೋದೇ ಇಲ್ಲ, ಅವ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಭ್ರಮೆ ಹುಟ್ಟಿಸ್ತಾರೆ. ಇಲ್ಲಿ ಇರ್ದಿರೋ ಮಕ್ಕಳನ್ನು ಕಟ್ಕೊಂಡು ನಾವು ಏನ್ ಮಾಡ್ಬೇಕು? ಮೊದಲು ಕನ್ನಡವನ್ನ ಕಲಿತು ದೇಶದಲ್ಲಿ, ನಾಡಿನಲ್ಲಿ ಇರೋದಕ್ಕೆ ಪ್ರಯತ್ನ ಮಾಡಿ. ಇಂಗ್ಲಿಷನ್ನ ಒಂದು ಭಾಷೆಯನ್ನಾಗಿ ಕಲೀರಿ. ಇಂಗ್ಲಿಷನ್ನ ಅದ್ಭುತವಾಗಿ ನಾನು ಕಲ್ಸ್ಕೊಡ್ತೇನೆ ಬೇಕಾದ್ರೆ ಅಂತ ಭಾಷೆ, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಅಂತ ಸ್ನೇಹಿತರು ಹೇಳಿದ್ರು. ಇಂಗ್ಲಿಷನ್ನ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಮತ್ತು ಯಾವುದು ಬೇಕೋ ಅದರಲ್ಲಿ ಓದುವಿಕೆ ಬರೆಯುವಿಕೆಯನ್ನು ಮಾಡುವಂಗೆ ಕಲಿಸ್ಕೊಡಿ. ಕನ್ನಡನೂ ನಮ್ಮ ಮಕ್ಕಳು ಉದ್ಧಾರ ಆಗ್ತಾರೆ, ಇಂಗ್ಲಿಷ್ ನಮಗೆ ಬರುತ್ತೆ. ಬೇಕಾದಾಗ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ಬೇಕು ಅಂದಾಗ ನಾನು ಇಂಗ್ಲಿಷ್ ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ. ಅದರಿಂದ ಸರ್ಕಾರದ ಈ ನಿರ್ಧಾರ ಎಡಬಿಡಂಗಿತನದ ನಿರ್ಧಾರ. ಯಾವುದೇ ಅಧ್ಯಯನಗಳು ಈ ದ್ವಿಭಾಷಿ ಶಿಕ್ಷಣ ಅಂತ ಏನ್ ಕರೆದಿದ್ದಾರೆ, 4,000 ಚಿಲ್ಡ್ರೆ ಏನ್ ಶಿಕ್ಷಣ ಕರೆದಿದ್ದಾರೆ, ಯಾವುದೇ ಅಧ್ಯಯನಗಳು ಇದು ಉತ್ತಮವಾಗಿ ನಡೆದಿದೆ ಅನ್ನೋದನ್ನ ಹೇಳಿಕೊಟ್ಟಿಲ್ಲ. ಸರ್ಕಾರದ ಒಂದ್ ಕೆಲಸ ಮಾಡ್ಲಿ ಸರ್, ಹನೀಫ್ರೆ ಕೊನೆಗೆ ಹೇಳ್ಬಿಡ್ತೇನೆ, ಸರ್ಕಾರದವರಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಇಂಡಿಪೆಂಡೆಂಟ್ ಸಮೀಕ್ಷೆ ಅವರು ಮಾಡಬಾರದು, ನಾನು ಮಾಡಲ್ಲ, ಒಂದು ಇಂಡಿಪೆಂಡೆಂಟ್ ಸಮೀಕ್ಷೆಯನ್ನ ಮಾಡಿಸ್ಬಿಡಿ ಸರ್. ಈಗಾಗಲೇ 5 ವರ್ಷದ ಮೇಲೆ 5-6 ವರ್ಷದ ಮೇಲೆ ಆಗೋಯ್ತಲ್ಲ ಕನ್ನಡ ದ್ವಿಭಾಷೆ. ಮೊದಲು ಇಂಗ್ಲಿಷ್ ಮಾಧ್ಯಮ ಅಂತ ಶುರು ಆಯ್ತು, ಈಗ ದ್ವಿಭಾಷೆ ಅಂತಿದ್ದಾರೆ. ಟೆಕ್ಸ್ಟ್ ಬುಕ್ಗಳು ಎಲ್ಲಿಂದ ಬರ್ತಿದಾವೆ ಗೊತ್ತಾ ಸ್ನೇಹಿತರೆ? NCERT ಇಂದ ಬರುತ್ತೆ ಟೆಕ್ಸ್ಟ್ ಬುಕ್ಗಳು. ಮೂಲ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಗಳು NCERT ಕೊಡ್ತಾರೆ, ನೋಡ್ಕೊಳ್ಳಿ. ಅದರಲ್ಲಿ ಇಂಟ್ರಡಕ್ಷನ್ ನಲ್ಲಿ ಏನೆಲ್ಲ ಹೇಳಿದೆ ಅಂತ, ಮೌಲಿಕಗಳು, ಹಳೆ ಇದು ಅದೆಲ್ಲ ಬರಬೇಕು ಶಿಕ್ಷಣದಲ್ಲಿ, ಅದೆಲ್ಲ ಆಧರಿಸಿ ಟೆಕ್ಸ್ಟ್ ಬುಕ್ಗಳು ಬರ್ತಾ ಇದಾವೆ. ನಮ್ಮ ಸ್ನೇಹಿತರು, ರಾಜ್ಯದ ಸ್ನೇಹಿತರು ಅದನ್ನ ಕನ್ನಡದಲ್ಲಿ ಅನುವಾದ ಮಾಡ್ಕೊಳ್ತಾ ಇದ್ದಾರೆ. ಅನುವಾದ ಸಾಕಷ್ಟು ಚೆನ್ನಾಗಿದೆ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ ನಾನು. ಅದರಿಂದ ಕನ್ನಡದಲ್ಲೇ ಟೆಕ್ಸ್ಟ್ ಬುಕ್ಗಳನ್ನು ಹುಟ್ಟಾಕಿ ನಾವು ಕನ್ನಡ ಶಿಕ್ಷಣ ಕೊಡ್ತಾ ಇದ್ವಿ, ವಿಷಯ ಶಿಕ್ಷಣ. ನಮಗದು ಬರೋದಿಲ್ಲ ಅಂತ ಈಗ ಇದ್ದಕ್ಕಿದ್ದಂಗೆ NCERT ಟೆಕ್ಸ್ಟ್ ಬುಕ್ಗಳು ನಮಗೆ ಬೇಕು. ಇದು ಏನು ಆಟ ನಡೆದಿದೆ ಅನ್ನೋದು ತಮಗೆ ಗೊತ್ತಾಗ್ಬೇಕು. ನಮಸ್ಕಾರ. ಎಸ್ ಜಹೋಮ, ಕೊನೆಯದಾಗಿ ಏನ್ ಹೇಳಿಕ್ ಬಯಸ್ರಿ? 1 ನಿಮಿಷ. ಇದಕ್ಕೊಂದು ಇನ್ನೊಂದು ದೃಷ್ಟಿಕೋನ ಇದೆ ನನಗೆ. ಏನಂದ್ರೆ ಕನ್ನಡ ಒಕ್ಕೂಟ ಸರ್ಕಾರ ಏನಿದೆ, ಒಕ್ಕೂಟ ಸರ್ಕಾರ ಪರೋಕ್ಷವಾಗಿ ಇಂಗ್ಲಿಷ್ ಮೀಡಿಯಂನ ಪ್ರಮೋಟ್ ಮಾಡ್ತಾ ಇದೆ ಅನ್ನೋ ಒಂದು ದೃಷ್ಟಿಕೋನ ನಂದು ಇದೆ. ಏನಂತಂದ್ರೆ ಆರ್ಟಿಕಲ್ 340 ಇಂದ 351 ವರೆಗೂ ಎಲ್ಲ ಹಿಂದಿ ಪರವಾಗಿನೇ ಇದಾವೆ. ಹಿಂದಿ ಆಡಳಿತ ಭಾಷೆ, ಹಿಂದಿ ಮತ್ತು ಇಂಗ್ಲಿಷ್ ಆಡಳಿತ ಭಾಷೆ ಅಂತ ಇದೆ. ಆಮೇಲೆ ಹೆಚ್ಚಾನೆಚ್ಚು ಪರೀಕ್ಷೆಗಳು ಕೇಂದ್ರ ಸರ್ಕಾರದೆಲ್ಲ ಹಿಂದಿ ಮತ್ತು ಇಂಗ್ಲಿಷಲ್ಲೇ ಸಿಗ್ತಾ ಇದೆ. ಈಗ ಕನ್ನಡದಲ್ಲಿ ಏನ್ ಮಾಡಬೇಕು? ನಾನು ಕನ್ನಡದಲ್ಲಿ ಎಲ್ಲ ಕಲಿತೆ. ನಾನು UPSC ಎಕ್ಸಾಮ್ ಅನ್ನು ಪ್ರಿಲಿಮ್ಸ್ ಅಲ್ಲಿ ಕನ್ನಡದಲ್ಲಿ ಇಲ್ಲ, ನಾನು ಏನ್ ಬರೀದು ಅಂತ ಪ್ರಶ್ನೆ ಬಂದಾಗ ಅವರು ಇಂಗ್ಲಿಷ್ ಓದಿದ್ರೆ ಚೆನ್ನಾಗಿತ್ತೇನೋ, ಹಿಂದಿ ಅಂತೂ ಓದಕ್ಕಾಗಲ್ಲ ನಾವು, ಇಂಗ್ಲಿಷ್ ಓದಿದ್ರೆ ಚೆನ್ನಾಗಿತ್ತೇನೋ ಅಂತ ಒಂದು ಇದು ಮೂಡುತ್ತೆ. ಈ ಸರ್ಕಾರ ನಿಜವಾಗಿ ಕಾಳಜಿ ಇದ್ರೆ, ರಾಜ್ಯ ಸರ್ಕಾರ ನಿಜವಾಗಿ ಕಾಳಜಿ ಇದ್ರೆ ಈ ಆರ್ಟಿಕಲ್ಗಳನ್ನು ತಿದ್ದುಪಡಿ ಮಾಡೋದ್ರ ಬಗ್ಗೆ ಒಂದು ಗಮನ ಹರಿಸ್ಬೇಕು. ಇದೊಂದು ಆಗ್ಲೇ ಬೇಕಾಗದ ಒಂದು ಸಂಗತಿ. ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ದನಿ ಎತ್ತಬೇಕು ಸರ್ಕಾರ. ಎಸ್ ಸೂರ್ಯ, ಕೊನೆಯದಾಗಿ 1 ನಿಮಿಷ ಕೊಡ್ತೀನಿ ನಿಮಗೆ. ಸರ್, ಒಟ್ಟಾರೆ ಇವತ್ತು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋದಾಗಿರ್ಬೋದು, ಮತ್ತೆ ಸರ್ಕಾರಿ ಶಾಲೆಗಳ ಗುಣಮಟ್ಟದ ಶಿಕ್ಷಣ ಕೊಡೋದಾಗಿರ್ಬೋದು, ಮತ್ತು ಪೋಷಕರ ಆಯ್ಕೆ, ಈ ಎಲ್ಲ ಒಟ್ಟಾರೆ ನೋಡ್ಕೊಂಡಂಥ ಸಂದರ್ಭದಲ್ಲಿ
ಭಾಷೆ ಒಂದು ಕೇವಲ ಮಾಧ್ಯಮ ಅಷ್ಟೇ, ಕಮ್ಯುನಿಕೇಷನ್ಗಿರುವಂಥ ಒಂದು ಮಾಧ್ಯಮ. ಇವತ್ತು ಆಡಳಿತ ಭಾಷೆ, ನ್ಯಾಯಾಲಯಗಳಲ್ಲೂ ಕೂಡ ಕನ್ನಡವನ್ನು ಬಳಸಬೇಕು ಅಂತ ಹೇಳಿ ಆದೇಶಗಳಿದ್ದಾವೆ, ಎಲ್ಲನೂ ಇದೆ. ಆದರೆ ಕನ್ನಡದ ಜೊತೆಗೆ ಬೇರೆ ಭಾಷೆಗಳು ಮತ್ತು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಇದೆಯಲ್ಲ, ಇತಿಹಾಸ, ಸಮಾಜಶಾಸ್ತ್ರ, ಸಮಾಜ ವಿಜ್ಞಾನ, ಇದೆಲ್ಲವನ್ನು ಕೂಡ ಇಂಗ್ಲೀಷಲ್ಲಿ ಕಲಿಯೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ, ತಪ್ಪು ಇಲ್ಲ. ಸೊ ಪೋಷಕರಿಗೆ ಆಯ್ಕೆಯನ್ನು ಬಿಡಬೇಕು, ಸರ್ಕಾರಿ ವ್ಯವಸ್ಥೆಗಳು ಸಬಲೀಕರಣ ಆಗಬೇಕು. ಆ ವ್ಯವಸ್ಥೆ ನಿಟ್ಟಿನಲ್ಲಿ ಸರ್ಕಾರ ಶ್ರಮಿಸ್ತಾ ಇದೆ, ಸರ್ಕಾರ ಮಾಡ್ತಿರೋದು ಸರಿಯಾಗಿದೆ. ಎಸ್, ನಮ್ಮ ಇವತ್ತಿನ ಚರ್ಚೆನಲ್ಲಿ ಒಂದು ಬ್ರಾಡ್ ಆಗಿ ನಾವು ಕೆಲವು ಸಮಸ್ಯೆಯ ಮುಖಗಳನ್ನು ನಾವು ಟಚ್ ಮಾಡಿದ್ದೀವಿ. ಇದು ಬಹಳ ದೊಡ್ಡದಿದೆ. ಇದು ಇನ್ನೂ ಬಹಳ ವಿಸ್ತಾರವಾದಂತಹ ಚರ್ಚೆ ಅಗತ್ಯ ಇದೆ ಇದಕ್ಕೆ. ಬಟ್ ಇದು ನಮ್ಮ ಒಂದು ತ್ರಿವರ್ಣ ನ್ಯೂಸ್ನ ಒಂದು ಕೊಡುಗೆ ಈ ಚರ್ಚೆಗೆ. ಸಾರ್ವಜನಿಕವಾಗಿ ಚರ್ಚೆ ನಡೀತಾ ಇದೆ, ಅದಕ್ಕೆ ನಮ್ಮ ಒಂದು ಕೊಡುಗೆ. ಸಾಧ್ಯವಾದಷ್ಟು ಈ ಚರ್ಚೆಯ ಮೂಲಕ ನಾವು ಜನರಿಗೆ ಬೇರೆ ಬೇರೆ ತರದ ಒಂದು ಮಾಹಿತಿಗಳನ್ನು ಕೊಡೋದಕ್ಕೆ ಮತ್ತು ತಿಳುವಳಿಕೆಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಅಬ್ದುಲ್ ರಹಮಾನ್ ಪಾಷಾ ಅವರಿಗೆ ಮತ್ತು ಸೂರ್ಯ ಮುಕುಂದರಾಜ್ ಅವರಿಗೆ ಮತ್ತು ಜಹೂಮತ್ ತಿಪ್ಪೇಸ್ವಾಮಿ ಅವರಿಗೆ 3 ಮಂದಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.